ಥ್ಯಾಂಕ್ ಯು ಸಹ್ಯಾದ್ರಿ ನಾಗರಾಜ್. ಹೋಪ್ ಐ ಪ್ರೊನೌನ್ಸ್ಡ್ ಇಟ್ ಕರೆಕ್ಟ್ಲಿ. ಆ ವ್ಯಕ್ತಿ ಅವರೇ, ರಮ್ಯಾ ಅವರೇ ನಿಮ್ಮನ್ನ ನಾಗೇಶ್ ಮಾಡಿದವರು. ಬಹಳ ಖುಷಿ ಆಯ್ತು ನೀವು ಒಪ್ಕೊಂಡಿದ್ದಕ್ಕೆ ನಮ್ ಜೊತೆ ಇವತ್ತು ಮಾತಾಡಕ್ಕೆ. ಸೊ ಎಲ್ಲರಿಗೂ ಪರಿಚಯ ಆಗ್ಬೇಕಲ್ವಾ ನಿಮ್ದು. ಸೊ ನಿಮ್ಮ ಪುಟ್ಟ ಪರಿಚಯ ನೀವು ತುಂಬಾ ಕಳಿಸ್ಲಿಲ್ಲ, ಸೊ ಏನ್ ಕಳ್ಸಿದೀರಾ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ತುಂಬಾ ಸುಂದರವಾಗಿ ಬರ್ದಿದ್ದೀರಾ. ಸೊ ಊರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ನಂದಿ. ಓದಿದ್ದೆಲ್ಲ ಶಿವಮೊಗ್ಗ. ಸಹ್ಯಾದ್ರಿ ಕಾಲೇಜು ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಬದುಕು ಕಟ್ಟಿಕೊಂಡದ್ದು ಬೆಂಗಳೂರಿನಲ್ಲಿ. ಒಂದಷ್ಟು ಕಾಲ ಪತ್ರಕರ್ತ, ಸಮಯ ನ್ಯೂಸ್, ವಿಜಯ ಕರ್ನಾಟಕ, ಕನ್ನಡಪ್ರಭ, ದಿ ಸ್ಟೇಟ್, ಈ ದಿನ .com ಮಾಧ್ಯಮಗಳಲ್ಲಿ ಕೆಲಸ. ಮಾಧ್ಯಮದಿಂದ ದೂರವಾಗಿ ಗಿಡ ಮರ ಹೂವಿನೊಟ್ಟಿಗೆ ಸರಾಗ ಉಸಿರಾಡುವ ಗಾರ್ಡನ್ ಡಿಸೈನರು ಆಗಿದ್ದುಂಟು. ಆಗಾಗ ಗಾರೆ ಕೆಲಸ ಮಾಡುವುದು ಇಷ್ಟರ ಖಯಾಲಿ. ಸದ್ಯಕ್ಕೆ ಮಾನಸಿಕ ಆರೋಗ್ಯದ ಬಗೆಗೆ ಅರಿವು ಮೂಡಿಸುವ ಮನ ಜನ ಟ್ರಸ್ಟ್ ನಲ್ಲಿ ಕೆಲಸ. ಸುತ್ತಾಟ, ಸಿನಿಮಾ, ಫೋಟೋಗ್ರಫಿ, ಅಲ್ಪ ಸ್ವಲ್ಪ ಬರಹದ ಹುಚ್ಚು. ಕ್ರೈಸ್ಟ್ ಯೂನಿವರ್ಸಿಟಿ ಕನ್ನಡ ಸಂಘದಿಂದ 5 ಬಾರಿ ಕವಿತೆಗೆ ಮತ್ತು 2 ಬಾರಿ ಕತೆಗೆ ಬಹುಮಾನ. ಥ್ಯಾಂಕ್ ಯು. ಸೊ ನಿಮ್ಮ ಕತೆ ಶುರು ಮಾಡ್ಬೋದು. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಆಡಿಯೋ ಕೇಳಿಸ್ತಿದೆಯಲ್ಲ? ಓಕೆ. ಇದು ನಾನಿರೋದು ಪಕ್ಕ ಹಳ್ಳಿಲಿ. ಮಧ್ಯಾಹ್ನದಿಂದ ಕರೆಂಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ ಮಧ್ಯಾಹ್ನದಿಂದ. ಸೊ ಆದ್ರೂ ವ್ಯವಸ್ಥೆ ಆಗಿದೆ, ಸೊ ನೋ ಪ್ರಾಬ್ಲಮ್. ಬ್ಯಾಕಿಂಗ್ ಜೋರ್ ಇರೋದ್ರಿಂದ ಕ್ಯಾಮ್ರಾಗ್ ಬಳಸೋದನ್ನೆಲ್ಲ ನಾನೀಗ ಲ್ಯಾಪ್ಟಾಪಿಗೆ ಬಳಸ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ ಜೊತೆ ಎಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ಈಗಷ್ಟೇ ನಾನು ಜಾಯಿನ್ ಆದ ನಂತರ ನಮ್ಮ ಓನರ್ ಮನೆಯಿಂದ ಒಂದು ಮಸಾಲೆ ವಡೆ ಬಂತು. ಅದನ್ನೇ ತಿಂತಿದ್ದೆ. ನಂಗೆ ಗೊತ್ತಿಲ್ಲ ತಿನ್ಬೇಕೋ ಬೇಡ ಅಂತ ಗೊತ್ತಿಲ್ಲ ನಿಮ್ ಸೆಷನ್ ಒಳಗೆ. ಅದೇನಾದ್ರು ರೂಲ್ ಬ್ರೇಕ್ ಆಗಿದ್ರೆ ಖುಷಿ ಪಡ್ತೀನಿ ನಾನು. ಸೊ ನಾ ಈ ಸೆಷನ್ ನಲ್ಲಿ 2 ಕಥೆಯನ್ನ ಹೇಳಲಿಕ್ಕೆ ಬಯಸ್ತೀನಿ. ಎರಡೂನು ನನ್ನ ಬದುಕಿನಲ್ಲಿ ಆದಂತ ಎಕ್ಸ್ಪೀರಿಯನ್ಸ್, ಅಂದ್ರೆ ಅನುಭವ ಆಧಾರಿತ ಕಥೆಗಳು. ಅನುಭವವನ್ನೇ ಕಥೆಯಾಗಿ ಹೇಳ್ತಾ ಇರೋದು. ಸೊ ಅದರಲ್ಲಿ ಒಂದನ್ನ ಟೈಟಲ್ ಆಗಿ ಕೊಟ್ಟಿದ್ದೆ ನಾನು, ಆಕ್ಸಿಡೆಂಟಿನ ಆಲದ ಮರ ಅಂತ. ಇನ್ನೊಂದು ಆಕ್ಚುಲಿ ಬೇವಿನ ಮರದ ಕಲ್ಲು ಅಂತ. ಸೊ ನಂಗೊಂಚೂರು ಗಿಡ ಮರಗಳು ಹುಚ್ಚು ಜಾಸ್ತಿ ಇರೋದ್ರಿಂದ ಟೈಟಲ್ಗೆ ಬಂದಿದೆಯೋ ಅವು, ಅಥವಾ ಆ ಕಥೆ ಒಳಗೆ ಅವೇ ಮೇಜರ್ ಆಗಿರೋದ್ರಿಂದ ಟೈಟಲ್ ಆಗ್ತಿದಾವ ಗೊತ್ತಿಲ್ಲ ನಂಗೆ. ಒಟ್ಟಲ್ಲಿ ಅಲ್ಲೊಂದು ಬೇವಿನ ಮರ ಇದೆ, ಇಲ್ಲೊಂದು ಆಲದ ಮರ ಇದೆ. ಸೊ ಶುರು ಮಾಡೋದ್ಕಿಂತ ಮುಂಚೆ ನಂಗೊಂದು ಸಿನಿಮಾ ಬಗ್ಗೆ ಹೇಳ್ಬೇಕು. ಅದೊಂದು ನನಗೆ ಆಕ್ಚುಲಿ ಹೆಸರು ಮರ್ತೋಗಿದೆ ಸಿನಿಮಾದ್ದು. ಮಮ್ಮುಟ್ಟಿದು ಮಲಯಾಳಂ ಸಿನಿಮಾ, ತುಂಬಾ ಹಳೇದು. ಅದರಲ್ಲಿ ಅವನ ಜೀವನದಲ್ಲಿ ಜಿಗುಪ್ಸೆ ಬಂದು ಸಿಕ್ಕಾಪಟ್ಟೆ ಬೇಜಾರಾಗಿ ಕೆಲಸ ಸಿಗದೆ, ಅವನಿಗೆ ಇಷ್ಟವಾದ ಕೆಲಸನೇ ಸಿಗಲ್ಲ ಲೈಫಲ್ಲಿ. ಸೊ ಅವನಿಗೆ ಬೇರೆ ಕೆಲಸಗಳು ಮಾಡ್ಬೇಕು ಅನ್ನೋ ಐಡಿಯಾನೇ ಇರಲ್ಲ. ಅವನಿಗೆ ಸೊಸೈಟಿ ಹಂಗೆ ಟ್ಯೂನ್ ಮಾಡಿರುತ್ತಲ್ಲ, ಸೊ ಇದೇ ಕೆಲಸ ಮಾಡ್ಬೇಕು, ನೀನು ಇದು ಓದಿದ್ರೆ ಈ ಕೆಲಸ ಮಾಡ್ಬೇಕು, ಅಥವಾ ನೀನು ಈ ಬ್ಯಾಕ್ ಗ್ರೌಂಡ್ ಅನ್ನಾದ್ರೆ ಈ ಕೆಲಸ ಮಾಡ್ಬೇಕು, ನಿಮ್ಮ ಅಪ್ಪ ಈ ಕೆಲಸ ಮಾಡಿ ನೀನ್ ಈ ಕೆಲಸ ಮಾಡ್ಬೇಕು ಅಂತೆಲ್ಲ ಟ್ಯೂನಿಂಗ್ ಹೇಳಿದಾವಲ್ಲ ನಮ್ಮಲ್ಲಿ. ಅದಕ್ಕೆ ಸಿಗಾಕೊಂಡು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹೋಗಿ ಒಂದ್ ರಾತ್ರಿ ರೈಲಿಗೆ ನಾನು ತಲೆ ಕೊಡ್ಬೇಕು ಅಂತೇಳಿ ರೈಲ್ವೆ ಹಳಿ ಮೇಲೆ ಮಲಗ್ತಾನೆ. ಸೊ ಮಲಗಿದಾಗ ಟ್ರೈನ್ ಇನ್ನೇನ್ ಬರುತ್ತೆ, ಹಾರ್ನ್ ಆಗ್ತಾ ಇರುತ್ತೆ ದೂರದಲ್ಲಿ. ಅವ್ನ್ ಸ್ವಲ್ಪ ದೂರದಲ್ಲಿ ಪಕ್ಕದಲ್ಲೇ ಯಾರೋ ಅಳ್ತಿರೋ ಸತ್ ಕೇಳಿಸ್ತದೆ ಅವನಿಗೆ. ಯಾರು ಅಂತ ನೋಡಿದ್ರೆ ಇವನ್ ತರನೇ ಇನ್ನೊಬ್ಬ ಹಳಿ ಮೇಲೆ ತಲೆ ಇಟ್ಟು ಮಲಗಿರ್ತಾನೆ. ಇವನಿಗೆ ಆಶ್ಚರ್ಯ ಆಗ್ತದೆ, ಎಲ್ಲ ಇವನ್ ಯಾಕೆ ಮಲಗ್ಯಾನೆ ಅಂತ ಕ್ಯೂರಿಯಾಸಿಟಿ ಬರುತ್ತೆ ಅವನಿಗೆ. ಸೊ ಅವಾಗ ಅವನ್ ಕತೆ ಕೇಳಕ್ ಶುರು ಮಾಡ್ತಾನೆ. ಸರಿಯಪ್ಪ, ನೀನ್ ನೋಡಕ್ ಎಷ್ಟ್ ಚೆನ್ನಾಗಿದ್ಯಾ, ಗಟ್ಟಿಮುಟ್ಟಾಗಿದ್ಯಾ, ಓದಿದೀನಿ ಅಂತ ಬೇರೆ ಹೇಳ್ತೀಯಾ, ನಿಂದ ಏನ್ ಕತೆ, ಯಾಕೆ ಸಾಯ್ಲಿಕ್ಕೆ ಯಾಕೆ ಬಂದೆ ಅಂತ ಕೇಳಲಿಕ್ಕೆ ಶುರು ಮಾಡ್ತಾನೆ. ಆಗ ಅವನ್ ಬದುಕಿನ ಕಥೆಯನ್ನು ಹೇಳ್ತಾನೆ. ತಾನು ಸಾಯಕ್ ಬಂದಿದ್ದೀನಿ ಅನ್ನೋದನ್ನ ಮರೆತು ಅವನ್ ಬದುಕಿನ ಕತೆ ಕೇಳಿ ಅವನಿಗೆ ಹೆಲ್ಪ್ ಮಾಡಕ್ ಹೊರಡ್ತಾನೆ. ಸೊ ಇದು ಅವನು ಹೆಂಗೆ, ಅವನ ಸಮಸ್ಯೆ ಏನಾಗಿತ್ತು, ಮಮ್ಮುಟ್ಟಿ ಅದನ್ನ ಹೆಂಗ್ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡಿದ ಅನ್ನೋದು ಮುಂದಿನ ಸಿನಿಮಾ. ಸೊ ನಂಗೆ ಕತೆ ಬಗ್ಗೆ ಯಾರಾದ್ರೂ ಕತೆ ಅನ್ನೋ ಪದ ಉಪಯೋಗಿಸಿದ್ರೆ, ಅಥವಾ ಕತೆ ಹೇಳಿ ಅಂತ ಹೇಳಿದ್ರೆ, ಅಥವಾ ಕತೆ ಕೇಳಿ ಅಂತ ಹೇಳಿದ್ರೆ, ಈ ಕತೆ ಅನ್ನೋ ಪದ ಕೇಳಿದ ತಕ್ಷಣ ನಂಗೆ ಇದು ದುತ್ತಂತೆ ಎದುರಿಗೆ ಬರುತ್ತಿತ್ತು. ಅಂದ್ರೆ ಒಂದ್ ಕತೆ ಸಾಯಕ್ ಹೋಗಿದ್ದವ್ರನ್ನ ಹೆಂಗೆ, ಬೇರೆ ಒಬ್ಬನ ಕತೆ ಅದು, ಅವಂದು ಅಲ್ಲ,
ಹೆಂಗೆ ಅವನ ಲೈಫ್ ನ ಟರ್ನ್ ಮಾಡ್ತದೆ ಅಂತ ತುಂಬಾ ಆಶ್ಚರ್ಯ ಆಗ್ತದೆ, ಮತ್ತೆ ಕತೆ ಬಗ್ಗೆ ಹೆಮ್ಮೆ ಅನಿಸ್ತದೆ. ಸೊ ನಾವು ಹಿಂದಿಂದಲೂ ನಮ್ಮ ತಲೆಮಾರುಗಳೆಲ್ಲ, ಇಂಡಿಯಾದ ತಲೆಮಾರುಗಳು ಬೇರುಗಳೆಲ್ಲ ಜನಪದ ಕಥೆಗಳ ಮೇಲೆ ಬದುಕಿ ಬಂದಿರೋವು. ಮಾತೆತ್ತಿದ್ರೆ ನಾವು ಕತೆ ಹೇಳ್ತೀವಿ, ಯಾರ ಬಗ್ಗೆ ಬೇಕಿದ್ರು ಕತೆ ಹೇಳ್ತೀವಿ, ಎಷ್ಟು ಬೇಕಾದ್ರೂ ಕತೆ ಹೇಳ್ತೀವಿ. ಆ ತರದ ಒಂದು ಬ್ಯಾಕ್ ಗ್ರೌಂಡ್ ನಮ್ಮ ಸಮುದಾಯಕ್ಕಿದೆ. ಅಂದ್ರೆ ಇಂಡಿಯನ್ ಎಂತ ಹೇಳೋದು, ಅದಕ್ಕೆ ಇಂಡಿಯಾದ ಜೀವ ಸಂಕುಲಕ್ಕಿದೆ, ಸ್ಪೆಷಲಿ ಮನುಷ್ಯರಿಗೆ. ಸೊ ಅಂಥದ್ದೊಂದು 2 ಕತೆ ನನ್ನ ಲೈಫ್ ಇಂದು ಈಗ ನಿಮ್ಮೊಂದು. ಸೊ ಈ ಕತೆ ಆಕ್ಚುಲಿ ಶುರುವಾಗೋದು ನನ್ನ ಪ್ರೈಮರಿ ಶಾಲೆಯಿಂದ. ಘಟನೆ ಆಗಿದ್ದು PUC ಓದುವಾಗ, ಆದ್ರೆ ಅದಕ್ಕೆ ಬೇರು ಇರೋದು ಪ್ರೈಮರಿ ಶಾಲೆಯಿಂದ. ನಮ್ಗೊಬ್ರು ಮೇಷ್ಟ್ರಿದ್ರು, ಅವ್ರ ಹೆಸರು ಮೂರ್ತಿ ಅಂತ. ಅವರು ಪಕ್ಕದ ತಾಲೂಕಿಂದ ವರ್ಗವಾಗಿ ಬಂದಿದ್ರು. ಮಿಡ್ಲ್ ಸ್ಕೂಲಲ್ಲಿ ಗಣಿತ ಮತ್ತೆ ವಿಜ್ಞಾನ ಕಲಿಸ್ತಾ ಇದ್ರು ನಮ್ಗೆ. ಅವರು ವಾರಕ್ಕೊಂದ್ಸರಿ ಒಂದು ಕತೆ ಓದಿ ಹೇಳೋ ಅಭ್ಯಾಸ ಇಟ್ಕೊಂಡಿದ್ರು. ವಾರಕ್ಕೊಂದ್ಸರಿ ಒಂದು ಕತೆ ಹೇಳೋದು. ಆದ್ರೆ ಕತೆ ಬರೆದವ್ರು ಯಾರು, ಮತ್ತೆ ಆ ಕಥೆಯ ಸೋರ್ಸ್ ಏನು ಹೇಳ್ತಿರ್ಲಿಲ್ಲ. ನಿಮ್ಗೆಲ್ಲ ಇದೇನು ಬೇಕಾಗಲ್ಲ ಈಗ ಅಂತ ಹೇಳಿ ಮುಗಿಸ್ಬಿಡೋರು. ಕೆಲವು ಸರಿ ಅರ್ಧ ಕತೆ ಹೇಳಿ ನಿಲ್ಸೋರು, ಕ್ಯೂರಿಯಾಸಿಟಿ ಬರ್ಲಿ ಹುಡುಗರಿಗೆ ಅಂತ. ಮುಂದಿನ ಸೆಷನ್ ಅಲ್ಲಿ ಇನ್ನರ್ಧ ಕತೆ ಹೇಳ್ತಿದ್ರು. ನಾವು ಕಾಯ್ತಾ ಇದ್ವಿ, ಕತೆ ಸೆಷನ್ ಕಾಯ್ತಾ ಇದ್ವಿ. ಯಾಕೆಂದ್ರೆ ಗಣಿತ ಮಾಡೋ ಮೇಷ್ಟ್ರು ಕತೆ ಹೇಳ್ತಾರೆ ಅಂದ್ರೆ ಯಾರಿಗ್ ತಾನೇ ಖುಷಿ ಆಗಲ್ಲ. ಮೊದ್ಲೇ ನಮಗೆ ಗಣಿತ ಅಂದ್ರೆ ಅಲರ್ಜಿ. ಸೊ ಹಂಗಾಗಿ ನಾವು ಕತೆ ಸೆಷನ್ ಕಾಯ್ತಾ ಇದ್ವಿ. ಇಡೀ ವಾರ ಕತೆ ಸೆಷನ್ ಕಾಯೋದು, ಅವ್ರ ಗಣಿತನೆಲ್ಲ ಸಹಿಸ್ಕೊಳ್ಳೋದು, ಆಮೇಲೆ ಕತೆ ಸೆಷನ್ ಅಲ್ಲಿ ಗಣಿತ ಎಲ್ಲ ಮರ್ತ್ಬಿಡೋದು. ಇದು ನಮ್ ಪ್ರೊಸೆಸ್ ಆಗಿತ್ತು ಮಿಡ್ಲ್ ಸ್ಕೂಲಲ್ಲಿ. ಸೊ ಅವರು ಹಂಗೆ ತುಂಬಾ ಕತೆಗಳು ಹೇಳಿದ್ರು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದ್ ಕತೆ ನಾನು ಡಿಗ್ರಿ ಮಾಡುವಾಗ ಫಸ್ಟ್ ಇಯರ್ ನಲ್ಲಿ ನಂಗೆ ಮತ್ತೆ ಸಿಕ್ತು. ಕತೆ ವಾಪಸ್ ಎದುರಿಗೆ ಸಿಕ್ತು ನಂಗೆ. ನಾನು ಮಿಡ್ಲ್ ಸ್ಕೂಲಲ್ಲಿ ಕೇಳಿದ ಕತೆ ಡಿಗ್ರಿಯಲ್ಲಿ ನನ್ನ ಎದುರುಗಡೆ ಸಿಕ್ತು. ಅದನ್ನ ಬರೆದವರು ಪೂರ್ಣಚಂದ್ರ ತೇಜಸ್ವಿ. ಕತೆ ಹೆಸರು ಮಾಯಾಮೃಗ. ಸೊ ನೀವೆಲ್ಲ ಓದಿರ್ಬೋದು ಆ ಕಥೆಯನ್ನ, ಅಥವಾ ಈ ಸೆಷನ್ ಆದ್ಮೇಲೆ ಓದ್ಬೋದು. ತೀರಾ ದೊಡ್ಡದು ಅಲ್ಲದ, ತೀರಾ ಚಿಕ್ಕದು ಅಲ್ಲದ ಕತೆ ತೇಜಸ್ವಿ ಬರೆದಿರೋದು, ಮಾಯಾಮೃಗ ಅಂತ. ಅದು ಒಂದು ನಾಯಿ ಸೆಂಟ್ರಿಕ್ ಆದ ಕತೆ. ನಾಯಿ ಒಂದು ಕ್ಯಾರೆಕ್ಟರ್ ಅದರಲ್ಲಿ. ಅದ್ರಲ್ಲಿ ಒಂದು ಮೈನ್ ಇನ್ಸಿಡೆಂಟ್ ಒಂದಿದೆ. ನಂಗೆ ಯಾಕೆ ಆ ಕತೆ ತುಂಬಾ ನೆನಪಿದೆ ಅಂದ್ರೆ, ಅದರಲ್ಲಿ ಸ್ನೇಹಿತರೆಲ್ಲ ನಾನು ದೆವ್ವ ನಂಬಲ್ಲ ಅಂತ ಹೇಳ್ತಿದ್ದ ಒಬ್ಬ ವ್ಯಕ್ತಿಗೆ ಚಾಲೆಂಜ್ ಮಾಡ್ತಾರೆ. ಸರಿಯಪ್ಪ, ನೀನ್ ಇವತ್ತು ಅಮಾವಾಸ್ಯೆ, ನೀನ್ ಇವತ್ತು ಸ್ಮಶಾನಕ್ಕೆ ಹೋಗಿ ಇಡೀ ರಾತ್ರಿ ಅಲ್ಲಿ ಇದ್ದು ಬರ್ಬೇಕು ಅಂತ ಚಾಲೆಂಜ್ ಮಾಡ್ತಾರೆ. ಅವನು ಚಾಲೆಂಜ್ ಒಪ್ಕೊಂಡು ಹೋಗ್ತಾನೆ ಆ ದಿನ ಸ್ಮಶಾನಕ್ಕೆ. ಅಲ್ಲಿ ಗುರ್ತೇನಾದ್ರು ಇಟ್ಟು ಬರ್ಬೇಕಲ್ಲ, ಸ್ಮಶಾನಕ್ಕೆ ಹೋಗ್ಯಾನೋ ಇಲ್ಲೋ ಅಂತ ಸ್ನೇಹಿತರಿಗೆ ಗೊತ್ತಾಗೋದ ಹಂಗೆ. ಸೊ ಹಂಗಾಗಿ ಅವರು ಒಂದು ಗುರ್ತು ಮಾಡ್ಬರಕ್ ಹೇಳಿರ್ತಾರೆ. ಏನು, ಒಂದು ಶಾಲ್ ಇರ್ತದೆ, ಒಂದು ಕಲ್ಲಿರ್ತದೆ. ಆ ಕಲ್ಲಿನ ಗುರ್ತ ಹತ್ರ ಒಂದು ಗೂಟ ಹೊಡೆದ್ ಬರ್ಬೇಕು. ಸೊ ಅಂತ ಹೇಳಿ ಗೂಟ ಮತ್ತೆ ಸುತ್ತಿಗೆನ ಅವನ ಜೊತೆ ಕಳಿಸ್ತಾರೆ. ಅವನು ರಾತ್ರಿ ಹೋಗ್ತಾನೆ ಸ್ಮಶಾನಕ್ಕೆ. ಅವ್ನು ನಿಜವಾಗ್ಲೂ ದೆವ್ವದ ಬಗ್ಗೆ ಏನು ನಂಬ್ತಿರಲ್ಲ, ಮತ್ತೆ ಭಯ ಕೂಡ ಇರಲ್ಲ. ಸೊ ಸ್ಮಶಾನಕ್ಕೆ ಧೈರ್ಯವಾಗಿ ಹೋಗ್ತಾನೆ. ದೆವ್ವಗಳಿರಲ್ಲ ಅಂತ ಗೊತ್ತು. ಅಲ್ಲಲ್ಲೇ ಮಲಕ್ಕತ್ತಾನೆ, ನಿದ್ದೆ ಬರ್ತಾ ಇರುತ್ತೆ. ಸ್ನೇಹಿತರು ಹೇಳಿದ ಗುರ್ತನ್ನ ಮಾಡಕ್ಕೆ ಅಂತೇಳಿ ಹೊರಡ್ತಾನೆ. ಊಟ ಇಟ್ಟು ಹೊಡಿತಾನೆ ಸುತ್ತಿಗೆಯಲ್ಲಿ. ಹೊಡೆದು ಇನ್ನೇನ್ ಹಿಂದಕ್ ತಿರುಗ್ಬೇಕು ಅನ್ನುವಾಗ ಯಾರೋ ಹಿಡ್ಕೊಂಡಂಗ ಅನಿಸ್ತಾನೆ. ಸೊ ಇದ್ ಯಾರು ಹಿಡ್ಕೊಂಡಿದ್ದಾರೆ ಅಂತ ನೋಡುವಷ್ಟು ಧೈರ್ಯ ಆ ಸಮಯಕ್ಕೆ ಬರಲ್ಲ ಅವನಿಗೆ. ದೆವ್ವದ ಮೇಲೆ ನಂಬಿಕೆ ಇಲ್ಲ, ಭಯ ಕೂಡ ಇಲ್ಲ. ಆದ್ರೆ ಆ ಹೊತ್ತಲ್ಲಿ ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ. ಸೊ ಹಿಂದಕ್ ತಿರುಗಿ ನೋಡುವಂತ ಧೈರ್ಯನೂ ಇರಲ್ಲ, ಯಾರೋ ಹಿಡ್ಕೊಂಡಿದ್ದಾರೆ ಅಂತ. ಓಡ್ ಬಂದ್ಬಿಡ್ತಾನೆ. ಓಡ್ ಬರುವಾಗ ಈ ನಾಯಿ ಸಿಗ್ತದೆ. ನಾಯಿ ಕೂಡ ದೆವ್ವ ಅಂತ ಅನ್ಸಕ್ ಶುರುವಾಗ್ತದೆ. ಹಂಗೆ ಮುಂದೆ ಕತೆ ಮುಂದುವರಿತದೆ. ಸೊ ಅದು ನಿಜವಾಗಿ ಏನಾಗಿರುತ್ತೆ ಅಂದ್ರೆ, ಇವ ಶಾಲ್ ಸುತ್ಕೊಂಡು ಹೋಗಿರ್ತಾನೆ. ಆ ಶಾಲನ್ನು ಸೇರಿಸಿ ಗೂಟ ಹೊಡೆದಿರ್ತಾನೆ. ಅದ್ ತಿರುಗಿದಾಗ ಶಾಲು ಹಿಂದ್ಗಡೆ ಹಿಡಿದು ಎಳ್ದಂಗ ಆಗುತ್ತೆ. ಗೂಟ ಎಳಿತದೆ ಶಾಲಿನ ಸಮೇತ. ಇವನಿಗೆ ಶಾಲನ್ನು ಹಿಡಿದು ಯಾರೋ ಎಳಿತಿದ್ದಾರೆ ಅಂತ ಅನ್ಸಿ ನಂಗೆ ಭಯ ಆಗಿರುತ್ತೆ. ಸೊ ಇದು ಕತೆ. ಈ ಕಥೆಯಲ್ಲಿ ಈ ಇನ್ಸಿಡೆಂಟ್ ಇದ್ದಿದ್ರಿಂದ ನಂಗೆ ತುಂಬಾ ಚೆನ್ನಾಗಿ ನೆನಪಿತ್ತು. ಇದು ಡಿಗ್ರಿಯಲ್ಲಿ ಮತ್ತೆ ನಮ್ಗೆ ಸಿಕ್ತು. ಸೊ ಈ ತರ ನಮ್ಮ ಮೇಷ್ಟ್ರು ತುಂಬಾ ಕಥೆಗಳನ್ನ ಹೇಳ್ತಿದ್ರು. ಹಂಗಾಗಿ ಒಂದ್ ಸ್ವಲ್ಪ ಸೈಂಟಿಫಿಕ್ ಟೆಂಪರ್ ಅನ್ನೋದು ಮಿಡ್ಲ್ ಸ್ಕೂಲಿಂದಾನೇ ಬಂತು. ಸೊ ನಾವು PUC ಹೊತ್ತಿಗೆ ಏನ್ ಮಾಡಿದ್ವಿ ಅಂದ್ರೆ, ನಾವು ಹೈಸ್ಕೂಲ್ನ ಕೆಲವು ಗೆಳೆಯರೆಲ್ಲ ಸೇರ್ಕೊಂಡು ಕಲ್ಪನಾ ಚಾಲ ವಿಜ್ಞಾನ ಪ್ರಸಾರ ಕೇಂದ್ರ ಅಂತೇಳಿ ನಮ್ಮೂರ್ನಲ್ಲಿ ಶುರು ಮಾಡಿದ್ವಿ. ತರೀಕೆರೆ ತಾಲೂಕು, ನಂದಿ ನಮ್ಮೂರು, ಚಿಕ್ಕಮಗಳೂರು ಜಿಲ್ಲೆ. ಸೊ ನಮ್ಮೂರ್ನಲ್ಲಿ ಶುರು ಮಾಡಿದ್ವಿ ನಾವು. ಈ ತೇಜಸ್ವಿದು ಒಂದು ಚಿದಂಬರ ರಹಸ್ಯದಲ್ಲಿ ಒಂದು ಸಾಲಿಂದ ಶುರುವಾಗುತ್ತೆ. ಇಡೀ ಚಿದಂಬರ ರಹಸ್ಯ ಕಾದಂತೆ ಆ ಸಾಲಿಂದ ಶುರುವಾಗುತ್ತೆ. ಏನಂದ್ರೆ, ಒಟ್ನಲ್ಲಿ ಕ್ರಾಂತಿ ಆಗ್ಬೇಕಪ್ಪ ಅಂತ. ಆ ತರದ ಹುಚ್ಚಿದ್ರ ಹುಡುಗರು ನಾವು. ಈಗ್ಲೂ ಜೋರಿದೆ.
ಆದ್ರೆ ಜೊತೆಲಿ ಇರೋರಿಗೆಲ್ಲ ಅದು ಇಲ್ಲದೆ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಸೊ ಒಟ್ನಲ್ಲಿ ಕ್ರಾಂತಿ ಆಗ್ಬೇಕು ಅಂತ ಕನಸು ಕಾಣ್ತಿದ್ದವ್ರು ಹುಡುಗರು ನಾವು 3-4 ಜನ ಸೇರ್ಕೊಂಡು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಅಸೋಸಿಯೇಷನ್ ಅಲ್ಲಿ ನಾವು ಕಲ್ಪನಾ ಚಾಲು ವಿಜ್ಞಾನ ಪ್ರಸಾರ ಕೇಂದ್ರ ಹುಟ್ಟಾಕಿದ್ವಿ. ಅದರಲ್ಲಿ ನಮ್ಮ ತರೀಕೆರೆ SJM ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ST ಕೃಷ್ಣಮೂರ್ತಿ ಅಂತ ಅವರು ಪ್ರೊಫೆಸರ್ ಇದ್ರು, ಪ್ರಿನ್ಸಿಪಲ್. ತುಂಬಾ ಮಾಡರ್ನ್ ಆಲೋಚನೆಗಳಿದ್ದ ಮನುಷ್ಯ, ಸೈಂಟಿಫಿಕ್ ಆಲೋಚನೆಗಳಿದ್ದ ಮನುಷ್ಯ. ಅವರಿಗೆ ಸರ್ ನೋಡಿ ಸರ್, ಈ ದೇವರು, ದೆವ್ವ, ಜ್ಯೋತಿಷ್ಯ ಈ 3 ನಂಬಿಕೆಗಳು ಎಷ್ಟು ಸುಳ್ಳು ಮತ್ತೆ ಎಷ್ಟು ನಿಜ, ಎಷ್ಟು ನಂಬಿದ್ರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು, ಆ ನಂಬಿಕೆ ಎಷ್ಟು ದಾಟಿದ್ರೆ, ಯಾವ ಲಿಮಿಟ್ ಅನ್ನ ದಾಟಿದ್ರೆ ನಮ್ಮ ಆರೋಗ್ಯಕ್ಕೆ ಕೆಟ್ಟದು ಅಥವಾ ನಮ್ಮ ಸುತ್ತಮುತ್ತಲಿರೋ ಆರೋಗ್ಯಕ್ಕೆ ಕೆಟ್ಟದು ಅಂತ ನಾವು ಅರಿವು ಮೂಡಿಸ್ಬೇಕು ಅಂತಿದೀವಿ. ಅದು ಕಥೆಗಳ ಮೂಲಕ ನಾವು ಅದನ್ನ ಸೀರೀಸ್ ಮಾಡ್ತೀವಿ, ಲೆಕ್ಚರ್ ಸೀರೀಸ್. ನೀವು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡು, ಅದಕ್ಕೇನ್ರಯ್ಯ ಬನ್ರಯ್ಯ ನಾನು ಕ್ಲಾಸ್ ಬಿಟ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಮೊದಲನೇ ಕ್ಲಾಸ್ ನಮಗೆ ಕೊಟ್ಟಿದ್ದು ಫೈನಲ್ ಇಯರ್ ಡಿಗ್ರಿ ಅವರು, ನಾವು PUC ಹುಡುಗರು. ಸೊ ನಾವು 3-4 ಜನ ಇದು ಮಾಡಿದ್ವಿ, ತುಂಬಾ ಸಕ್ಸಸ್ಫುಲ್ ಆಯ್ತು. ಸೊ ಅಲ್ಲಿ ಏನಾಯ್ತು ಅಂದ್ರೆ ಫೈನಲ್ ಇಯರ್ಗೆ ಕೊನೆ ಕ್ಲಾಸ್ ಅದು ನಂದು ಲೆಕ್ಚರ್ ಸೀರೀಸ್ ಇತ್ತು. ನನ್ನ ಜೊತೆ ಕಾಂತರಾಜು ಮತ್ತೆ ಹಲ್ಸುಮಿ ಅಂತ ಇನ್ನಿಬ್ರಿದ್ರು, ಅವ್ರು ಮುಗಿಸಿದ್ರು ಆಲ್ರೆಡಿ. ಸೊ ಒಬ್ಬ ಸ್ಟೂಡೆಂಟ್ ಎದ್ನಿತ್ತು, ಸರ್ ನೀವೆಲ್ಲ ಹೇಳ್ತಿರಲ್ಲ ಈ ದೆವ್ವ ಅನ್ನೋದೆಲ್ಲ ಸುಳ್ಳು, ಅದನ್ನೆಲ್ಲ ನಂಬಕ್ ಹೋಗ್ಬಾರ್ದು, ಅದು ನಮ್ಗೆ ಹಾನಿ ಅಂತೆಲ್ಲ ಹೇಳ್ತಿರಲ್ಲ, ಈ ತರೀಕೆರೆ ಕೋಡಿ ಕ್ಯಾಂಪಲ್ಲಿ ಒಂದ್ ಮನೆ ಮೇಲೆ ರಾತ್ರಿ ಹೊತ್ತು ಕಲ್ಲು ಬೀಳ್ತಾ ಇದೆ, ಅದಕ್ಕೆ ಏನಂತೀರಿ ಅಂತ ಹೇಳಿ ಒಂದು ಕ್ವಶನ್ ಮಾಡಿದ್ರು ಸ್ಟೂಡೆಂಟ್. ಸೊ ನಮ್ಗೆ ಹೌದಾ ಸರಿ, ಎಲ್ಲಿ ಬೀಳ್ತಿದೆ, ಹೆಂಗ್ ಬೀಳ್ತಿದೆ ಅಂತೆಲ್ಲ ಡೀಟೇಲ್ ತಗೊಂಡ್ವಿ. ಒಂದ್ ದಿವಸ ಹೋದ್ವಿ ನಾವು, ನಾನು, ಕಾಂತರಾಜು ಮತ್ತೆ ಹಾಲ್ಸ್ವಾಮಿ 3 ಜನ. ಅಲ್ಲಿ ಎಲ್ಲಿ ತರೀಕೆರೆ ಕೋಡಿ ಕ್ಯಾಂಪಿನ ಯಾವ ಮನೆ ಮೇಲೆ ಕಲ್ಲು ಬೀಳ್ತಿತ್ತು ಅಂತ ಹೇಳ್ತಿದ್ರಲ್ಲ, ಆ ಮನೆ ಹತ್ರ ಹೋದ್ವಿ. ಸರಿ, ಆ ಮನೆಯವ್ರನ್ನ ಮಾತಾಡ್ಸಿದ್ವಿ. ಆ ಮನೆಯವರು ಬಳೆಯನ್ನ ಮಾರೋ ಕೆಲ್ಸದವರು, ಗಂಡ ಹೆಂಡತಿ ಇಬ್ಬರೇ ಇದ್ದವರು. 2 ಹೆಣ್ಮಕ್ಳು ಅವರಿಗೆ. ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡ್ಕೊಟ್ಟಿದ್ರು, ಇನ್ನೊಬ್ರು ಹೆಣ್ಮಗಳು ತರೀಕೆರೆ ಯಶೋದಮ್ಮ ಬಾಲಿಕಾ ಪ್ರೌಢಶಾಲೆ ಅಂತಿದೆ, ಯಶೋದಮ್ಮನಾಗತಿ ಬಾಲಿಕಾ ಪ್ರೌಢಶಾಲೆ ಅಂತಿದೆ, ಅಲ್ಲಿ SLC ಓದ್ತಿದ್ರು, ಅವ್ರು ಹಾಸ್ಟೆಲ್ ನಲ್ಲಿ ಇತ್ತು. ಸೊ ಇದು ಅಲ್ಲಿನ ಸಿಚುವೇಶನ್. ಅದ್ ಹೆಂಗೆ ಅಂದ್ರೆ ಎರಡು ಬೀದಿಯ 2 ಬದಿ ಎಲ್ಲ ಒಂದೇ ತರದ ಮನೆಗಳು. ಸೊ ಕ್ವಾರ್ಟರ್ಸ್ ಇದ್ದ ಹಾಗೆ ಎಲ್ಲ ಬಾಡಿಗೆ ಮನೆಗಳು. ಇವ್ರು ಬೇರೆ ಯಾವ್ದೋ ಊರ್ನಲ್ಲಿದ್ದವರು, ಅಲ್ಲಿ ಬಳೆ ಮರ್ಲಿಕ್ಕೆ ಆಗಲ್ಲ ಅಲ್ಲಿದ್ರೆ ಅಂದ್ರೆ ಸಿಟಿಗೆ ಬಂದಿದ್ದಾರೆ. ಯಾಕೆಂದ್ರೆ ಬಳೆಯ ತಯಾರಿಸುವ ಕುಲುಮೆ ಹತ್ರದಲ್ಲಿತ್ತು ಕೋಡಿ ಕ್ಯಾಂಪಲ್ಲಿ. ಅಲ್ಲಿಂದ ಬಳೆ ಕಡಿಮೆ ರೇಟಿಗೆ ಸಿಕ್ತಿತ್ತು, ಸಿಟಿಯಲ್ಲಿ ಮಾರಕ್ಕೂ ಅನುಕೂಲ ಇತ್ತು. ಎಲ್ಲ ಅನುಕೂಲಕ್ಕಾಗಿ ಅವ್ರು ಸಿಟಿಗೆ ಬಂದಿದ್ರು. ಅವ್ರ ಮನೆ ಮೇಲೆ ಪ್ರತಿ ರಾತ್ರಿ ಕಲ್ಲು ಬೀಳ್ತಾ ಇತ್ತು. ಕಲ್ಲು ಒಂದ್ ತಿಂಗಳಿಂದ ಬೀಳ್ತಾ ಇತ್ತು. ಅಂದ್ರೆ ಪ್ರತಿದಿನ ಇಲ್ಲ, ದಿನ ಬಿಟ್ಟು ದಿನ ಅಥವಾ 2 ದಿನ ಅಥವಾ 3 ದಿನಕ್ಕೊಂದ್ಸರಿ ದೊಡ್ಡ ಕಲ್ಲುಗಳಿಂದ ಹಿಡಿದು ಸಣ್ಣ ಕಲ್ಲುಗಳವರೆಗೂ ಅವ್ರ ಮನೆ ಮೇಲೆ ಕಲ್ಲು ಬೀಳೋದು. ಸೊ ನಾವು ಹೋದಾಗ ತೋರಿಸಿದ್ರು ಕಲ್ಲುಗಳನ್ನೆಲ್ಲ. ಸೊ ನಾವು ಕಲ್ಲುಗಳನ್ನೆಲ್ಲ ಗಮನಿಸಿದ್ವಿ. ನಮ್ಗೆ ಇದೆಲ್ಲ ಹುಚ್ಚು ಮೂಲಗಳ ರೆಫರೆನ್ಸ್ ಎಲ್ಲಿಂದ ಬಂದಿತ್ತು ಅಂದ್ರೆ, ನಮ್ ರೆಫರೆನ್ಸ್ ಪಾಯಿಂಟ್ಗಳೆಲ್ಲ ಒಂದು ತೇಜಸ್ವಿ, ಇನ್ನೊಂದು ಅಬ್ರಹಾಂ ಟಿ ಕೋವೂರು, ಇನ್ನೊಂದು ಎಚ್ ನರಸಿಂಹಯ್ಯ, ಇನ್ನೊಂದು ಡಾಕ್ಟರ್ CR ಚಂದ್ರಶೇಖರ್. ಇವ್ರು 4 ಜನ ನಮ್ಮ ರೆಫರೆನ್ಸ್ ಪಾಯಿಂಟ್ಗಳು, ಬಹಳ ದೊಡ್ಡ ರೆಫರೆನ್ಸ್ ಪಾಯಿಂಟ್. ಸೊ ತೇಜಸ್ವಿಯ ಚಿದಂಬರ ರಹಸ್ಯದಲ್ಲಿ ಇದೇ ತರದ ಒಂದು ಇನ್ಸಿಡೆಂಟ್ ಬರುತ್ತೆ. ಆ ಜಯಂತಿಯ ಮನೆ ಮೇಲೆ ಕಲ್ಲು ಬೀಳೋದು ಬಾನಾಮತಿ ಪ್ರಸಂಗ. ಸೊ ಅದನ್ನ ಹೆಂಗ್ ಸಾಲ್ವ್ ಮಾಡಿದ್ರು ಅಂತೇಳಿ ಮತ್ತೊಂದ್ಸರಿ ರಿವಿಸಿಟ್ ಮಾಡಿದ್ವಿ ನಾವು, ಅದ್ ನೆನಪಿತ್ತು. ಸೊ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ನಮ್ಗೊಂದು ಐಡಿಯಾ ಬಂತು ರಿವಿಸಿಟ್ ಮಾಡಿದ್ಮೇಲೆ. ಅದೇ ಮೆಥಡ್ ಅನ್ನ ನಾವಿಲ್ಲಿ ಫಾಲೋ ಮಾಡಕ್ಕೆ ತೀರ್ಮಾನ ಮಾಡ್ಕೊಂಡ್ವಿ, ಕಾಂತರಾಜು, ನಾನು ಮತ್ತೆ ಹಾಲ್ಸ್ವಾಮಿ. ಸೊ 3 ಹೋಗಿ ಕಲ್ಲನ್ನೆಲ್ಲ ನೋಡಿದಾಗ ಆ ಕಲ್ಲು ಅಲ್ಲೇ ಆಸ್ಪಾಸ್ನಲ್ಲಿರೋ ಕಲ್ಲುಗಳ ತರನೇ ಇದ್ವು, ಆ ಮನೆಗಳ ಮೇಲೆ ಬೀಳ್ತಿದ್ದ ಕಲ್ಲುಗಳು. ಇವರ ಮನೆ ಪಕ್ಕ ಒಂದು ಚಿಕ್ಕ ಮನೆ ಇದೆ, ಅದ್ರ ಪಕ್ಕ ಒಂದು ಖಾಲಿ ಸೈಟ್ ಇದೆ, ಅದಕ್ಕೆ ಪೂರ್ತಿ ತಂತಿ ಹಾಕಿದ್ರು, ಕಾಂಗ್ರೆಸ್ ಗಿಡಗಳು ಬೆಳೆದಿದ್ವು. ಅಲ್ಲಿ ಕಲ್ಲುಗಳನ್ನ ತಂದಿಟ್ಟಿದ್ರು ಕನ್ಸ್ಟ್ರಕ್ಷನ್ಗೆ ಅಂತೇಳಿ. ಒಂದು ಅಲ್ಲಿಂದ ಬಂದಿದೆ ಒಂದು ಸೋರ್ಸ್. ಇನ್ನೊಂದು ನಮ್ಮಲ್ಲೆಲ್ಲ ಹೆಂಗಿದೆ, ಒಂದು ನಮ್ಮ ಜಿಯೋಗ್ರಫಿ ಹೆಂಗಿದೆ ಅಂದ್ರೆ, ನೆಲ ಹೆಂಗಿದೆ ಅಂದ್ರೆ, ಕಲ್ಲುಗಳು ಸಣ್ಣ ಸಣ್ಣ ಕಲ್ಲುಗಳು ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಪೂರ್ತಿ ಮಣ್ಣಿನ ನೆಲ ಅಲ್ಲ ನಮ್ದು, ಕಲ್ಲು ಅಲ್ಲೆಲ್ಲ ಸಿಗುತ್ತೆ, ಕೆಂಪು ಮಣ್ಣಿನ ನೆಲ ಕಲ್ಲು. ಸೊ ಹಂಗಾಗಿ ಕಲ್ಲು ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಸಿಟಿ ಒಳಗೂ ಸಿಗುತ್ತೆ, ಆಚೆನೂ ಸಿಗುತ್ತೆ. ಸೊ ಕಲ್ಲು ಲೋಕಲ್ದೆ ಅಂತ ಗೊತ್ತಾಯ್ತು, ಅಲ್ಲಿದೆ ಅಕ್ಕಪಕ್ಕದ್ದು ಅಂತ. ಸೊ ಹಿಂಗ್ ಯಾರು ಎಸೆತಿದ್ದಾರೆ ಅಂತ ಕಂಡುಹಿಡಿಯೋದು ಬಾಕಿ ಇತ್ತು ನಮ್ಮ ಮೆಥಡ್ ಪ್ರಕಾರ. ಅದೇ ಹೆಂಗ್ ಕಂಡುಹಿಡಿಯೋದು ತುಂಬಾ ದೊಡ್ಡ ಚಾಲೆಂಜ್ ಅದು. ಸೊ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಒಂದಿನ ಸಂಜೆ ಹೋಗಿ ಸುಣ್ಣ ಮತ್ತೆ ಪೇಂಟ್ ಅನ್ನ ಅಲ್ಲಿ ಖಾಲಿ ಸೈಟು ಮತ್ತೆ ಆ ಕಡೆ ಹಿಂಬದಿ, ಅವ್ರ ಮನೆಯ ಹಿಂಬದಿಯಲ್ಲಿದ್ದ ಎಲ್ಲಾ ಕಲ್ಲುಗಳ ಮೇಲೆ ಎರಚ್ ಬಂದ್ವಿ. ಒಂದ್ ಕಲ್ಲೂ ಬಿಟ್ಟಿಲ್ಲ, ಸಣ್ಣದ್ರಿಂದ ಹಿಡಿದು ದೊಡ್ಡ ಕಲ್ಲುವರೆಗೆ. ಸೊ ಮಳೆ ಶುರುವಾಗೋ ಟೈಮ್ ಅದು, ಮಳೆ ಶುರುವಾಗಿತ್ತು.
ಮರು ದಿವಸ ಹೋಗಿ ನಾನು ಕಾಂತರಾಜು ಹಾಲ್ಸ್ವಾಮಿ ಅಷ್ಟೇ ಹೋಗ್ತಿದ್ದವರು. ಈ ಸರಿ ರಂಗಯ್ಯ ಅನ್ನೋ ಇನ್ನೊಬ್ಬ ಫ್ರೆಂಡ್ ಅನ್ನು ಕರ್ಕೊಂಡೋದ್ವಿ. ಅವ್ನು ಸ್ವಲ್ಪ ಸಿಕ್ಕಾಪಟ್ಟೆ ವಿಚಿತ್ರದ ಮನುಷ್ಯ, ಅಂದ್ರೆ ಕೋಪ ಜಾಸ್ತಿ. ಅವ್ನ್ ಕರ್ಕೊಂಡೋದ್ವಿ. ಅವ್ನ್ ಸ್ಟೋರಿ ಕೇಳ್ತಾನೆ ಸಿಟ್ಟಿಗೆದ್ದ. ಯಾವನ ಬೋಳಿ ಮಗ ಕಲ್ಲೆಸಿತ ಅನ್ಕೊಂಡ್ರ ಇವತ್ತು ಹಿಡಿದು ಬಡಿಯುವ ಅಂತೇಳಿ ಫುಲ್ ರೊಚ್ಚಿಗೆದ್ಬಿಟ್ಟ. ಅವನ್ ಕತೆ ಕೇಳ್ತಾನೆ ರೊಚ್ಚಿಗೆದ್ದ ಅವ. ಸೊ ಇವನಿಗೆ ಯಾಕಾರ ಕರ್ಕೊಂಡ್ಬಂದ್ವು ಅಂತ ನಾವ್ ಯೋಚನೆ ಮಾಡ್ತಿದ್ವಿ. ಅವರು ಇವನಿಗೆ ನಾವು ಕತೆ ಹೇಳಿಲ್ಲ ಅನ್ಕೊಂಡು ಗಂಡ ಹೆಂಡತಿ ಮತ್ತೊಂದ್ಸಲಿ ಕತೆ ಹೇಳಕ್ ಶುರು ಮಾಡಿದ್ರು ಅವ್ರ ಮನೆಗೆ ಹೋದ್ಮೇಲೆ. ಇವ ಇನ್ನೂ ರೊಚ್ಚಿಗೆದ್ದ. ಆ ಟೈಮಲ್ಲಿ ಇವ ರೊಚ್ಚಿಗೆದ್ದು ಆ ಹಿಂದ್ಗಡೆ ಅವರ ಅಡಿಗೆ ಕೊನೆಯ ಮೇಲೆ ಚಾವಣಿಯನ್ನ ದಿಟ್ಟಿಸ್ತಾ ಇದ್ದ, ನೋಡ್ತಾ ಇದ್ದ. ಅಂದ್ರೆ ಕಲ್ಲು ಹೆಂಗ್ ಬಿದ್ದಿದಾವೆ, ಎಷ್ಟು ಬಿದ್ದಿದಾವೆ ಅಂತ ನೋಡ್ತಾ ಇದ್ದ. ಇವ್ ಕತ್ತೆತ್ತಿ ನೋಡೋದಕ್ಕೂ ಕಲ್ಲು ಪಡಾರ್ ಅಂತ ಸೌಂಡ್ ಮಾಡ್ಕೊಂಡು ಹೆಂಚಿನ ಸೀಳ್ಕೊಂಡು ಇವನ್ ಭುಜದ ಪಕ್ಕದಿಂದ ತಾಗಿ ನೆಲಕ್ ಬೀಳೋದಕ್ಕೂ ಒಂದೇ ಟೈಮ್. ಸೊ ಇವನಿಗೆ ಫುಲ್ಲು ಸಿಟ್ಟಲ್ಲಿದ್ನಲ್ಲ. ನಾವೆಲ್ಲ ಆಗಿದ್ರೆ ಏನಾಗ್ತಿದ್ರು, ನಾವು ಸ್ವಲ್ಪ ಭಯ ಆಗ್ತಿತ್ತು, ಸೈಡಿಗೆ ಸರ್ಕೋತಿದ್ವಿ ಏನಾಗ್ತಿದೆ ಅಂತ ಗೊತ್ತಾಗದೆ. ಆದ್ರೆ ಇವ ಎಷ್ಟು ಫಾಸ್ಟ್ ಇದ್ದ ಅಂದ್ರೆ ಆಲ್ರೆಡಿ ಕನೆಕ್ಟ್ ಆಗ್ಬಿಟ್ಟೆ. ಅವ್ನು ನಮ್ಗಿಂತ ಫಾಸ್ಟ್ ಆಗಿ ಸ್ಟೋರಿ ಕನೆಕ್ಟ್ ಆಗ್ಬಿಟ್ಟ. ಅವನು ಆಲ್ರೆಡಿ ಹೆಂಗೆ ಅಂದ್ರೆ, ಈಗ ಬಾಂಡ್ ಸಿನಿಮಾದಲ್ಲಿ ನಿಮಗೆ ಸ್ಟೋರಿ ಮಧ್ಯದಲ್ಲಿ ಸಿಗೋದೇ ಇಲ್ಲ, ಫುಲ್ ಆಫ್ ಆಕ್ಷನ್ ಅಲ್ವಾ. ನೀವು ಆಕ್ಷನ್ ಒಳಗೆ ಸ್ಟೋರಿ ಹುಡುಕೋಬೇಕು, ಆತರ ಬಾಂಡ್ ಸಿನಿಮಾ. ಇಲ್ಲಿ ಒಂದು ಅದೇ ತರ ಆಗೋಯ್ತು. ಇವ ಎಂತ ಮಾಡ್ದ ಅಂದ್ರೆ, ಆ ಸ್ಟೋರಿ ಕೇಳ್ತಾ ಇದ್ದಾಗ್ಲೇ ಇದಾಗೋಯ್ತಲ್ಲ, ಅವನ ಟೆಂಪರ್ ಇನ್ನೂ ಜಾಸ್ತಿ ಆಯ್ತು. ಕಡಿಮೆ ಆಗ್ಬೇಕಿತ್ತಲ್ವಾ, ಹಂಗೇನಾರು ಆದಾಗ ಡೈವರ್ಟ್ ಆಗ್ಬೇಕಿತ್ತು. ಡೈವರ್ಟ್ ಆಗ್ಲೇ ಇಲ್ಲವ, ಫುಲ್ ಜಾಸ್ತಿ ಆಗೋಯ್ತು ಅವನಿಗೆ ಟೆಂಪರು. ಯಾವಾಗ ನಾವು ಕಲ್ಲೆಸಿತೀರಾನು ಅಂತ ಹೇಳಿ ಹಿತ್ಲಿಗೆ ಹೋದ. ಹಿತ್ಲಲ್ಲಿ ತಡಿಕೆ ಅಂತ ಕರಿತೀವಿ ನಾವು. ಅಂದ್ರೆ ಮರ ಗಿಡಗಳ ಇದು ಸಣ್ಣ ಸಣ್ಣ ರೆಂಬೆಗಳಿಂದ ಬೇಲಿ ತರ ಮಾಡ್ಕೊಂಡಿರ್ತಾರೆ. ಅದ್ ಜಾಸ್ತಿ ಗಟ್ಟಿಯನ್ನೂ ಇರಲ್ಲ, ನೆಲಕ್ಕೆ ತಾಕೊಂಡಿರುತ್ತೆ ಅಷ್ಟೇ, ಕಟ್ಟಿರ್ತಾರೆ. ಅದನ್ನ ಕಾಲಲ್ಲಿ ಒದ್ದು ಆ ಕಡೆ ಸೈಟಿಗೆ ಹೋಗಿ ಹಿತ್ಲಿಗೆ ಹಿಂದ್ಗಡೆ ಒಂದು ಬೇವಿನ ಮರ ಇದೆ, ಸಾರಿ ಹುಣ್ಸೆ ಮರ ಇದೆ. ಆ ಹುಣ್ಸೆ ಮರದ ಹತ್ರಕ್ಕೆ ಹೋಗ್ತಾ ಇದ್ದಾನೆ ನೀವು. ಅಂದ್ರೆ ಕಲ್ಲು ಆ ಕಡೆಯಿಂದ ಬೀಳ್ತಿದೆ ಅಂತ ಅವನಿಗೆ ಅಂದಾಜಾಗಿದೆ, ಕಲ್ಲು ಬಿದ್ದ ದಿಕ್ಕನ್ನ ನೋಡ್ಕೊಂಡು. ನಾವು ಸುಮ್ನೆ ಬ್ಲೈಂಡ್ ಆಗಿ ಅವನ ಹಿಂದ್ಗಡೆ ಹೋದ್ವಿ. ಅವ ಅದೇ ಟೆಂಪರ್ ಅಲ್ಲಿ ಬೈಕೊಂಡು ಕೆಟ್ಟ ಶಬ್ದಗಳನ್ನೆಲ್ಲ ಬೈಕೊಂಡು ಅವನು ಹೋದ. ಅವನು ಹೋದ ತಕ್ಷಣನೇ ಪಕ್ಕದ ಖಾಲಿ ಸೈಟಿಂದ ಯಾರೋ ಸಣ್ಣಗೆ ಗಾಬರಿ ಬಿದ್ದು ಓಡೋಗ್ತಿರೋ ತರ ಕಾಣಿಸ್ತು ನಮ್ಗೆ. ಸೊ ನಾವು ಮನೆ ಓನರಿಗೆ ಹೇಳಿದ್ವಿ, ನೋಡಿ ಅಲ್ಲಿ ಸುಮ್ನೆ ಬ್ಯಾಟ್ರಿ ತಗೊಂಡು ಹೋಗಿ, ಮಳೆ ಶುರುವಾಗ್ಬಿಟ್ಟಿತ್ತು, ಸುಮ್ನೆ ಬ್ಯಾಟ್ರಿ ತಗೊಂಡು ಹೋಗಿ ಅಲ್ಲಿ ಯಾರು ಆ ಸೈಟ್ ಇಂದ ಪಾಸ್ ಆಗ್ತಾರೆ ನೋಡಿ ಅಂತ ಹೇಳಿದ್ವಿ. ಸೊ ಅವರು ಅದೇ ಕೆಲಸ ಮಾಡಿದ್ರು. ಯಾಕೆಂದ್ರೆ ಐಡೆಂಟಿಫೈ ಆದ್ರೆ, ಇವ್ರಿಗೆ ಗೊತ್ತಾಗಿದೆ ಅಂತ ಗೊತ್ತಾದ್ರೆ ಅವ್ರೇನಾದ್ರು ಹಾನಿ ಮಾಡೋ ಚಾನ್ಸಸ್ ಇತ್ತು ಇವರಿಗೆ ರಾತ್ರೋರಾತ್ರಿ. ಯಾಕೆಂದ್ರೆ ಅಷ್ಟು ಕಾಲದಿಂದ ಕಲಿಸುತ್ತಿದ್ದವರು ಇವರಿಗೆ ಅಪಾಯ ಅಲ್ಲ ಅಂತ ಹೆಂಗೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದು. ಹಾಗಾಗಿ ಹಾಗಂತ ಹೇಳಿ ಕಳಿಸಿದ್ವಿ, ಸೇಫ್ಟಿ ಇರ್ಲಿ ಅಂತ. ಸೊ ರಂಗಯ್ಯ ಈ ಕಡೆಯಿಂದ ಬೆರೆಸೋಕೆ, ಇವ್ರು ಅಲ್ಲಿಗೆ ಹೋಗೋಕೆ, ಅವ್ರು ತಂತಿ ದಾಟಿ ಓಡೋಗಕ್ಕೆ ಇಬ್ರು ಹುಡುಗರು. ಸೊ ಇಬ್ರು ಹುಡುಗರು ಯಾರು ಅಂತ ಇವ್ರಿಗೆ ಮುಖ ಗೊತ್ತಾಯ್ತು. ಮರುದಿನ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಅವ್ರಿಗೆ ಸಮಾಧಾನ ಮಾಡಿ ಇನ್ಮೇಲೆ ಕಲ್ ಬೀಳಲ್ಲ, ಹೆದರ್ಕಬೇಡಿ ಅಂತ ಹೇಳಿ ತೇಜಸ್ವಿ ಸ್ಟೈಲ್ ಅಲ್ಲಿ ಸೊ ಕಲ್ ಬೀಳಲ್ಲ ಇನ್ಮೇಲೆ ಅಂತ ಅವ್ರಿಗೆ ಗ್ಯಾರಂಟಿ ಕೊಟ್ಟು, ನಾವು ಮರುದಿನ ಬೆಳಗ್ಗೆನೆ ಹೋಗಿ, ನಾನು ವೈಟ್ ಪೇಪರ್ ಎಲ್ಲ ನಾನೇ ತಗೊಂಡೋಗಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಡ್ರೆಸ್ ಮಾಡಿ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಈ ತರ ಎಲ್ಲ ಆಗ್ತಿದೆ, ಇವ್ರು ಈ ತರ ಮಾಡ್ತಿದ್ದಾರೆ, ಇವ್ರನ್ನ ದಯವಿಟ್ಟು ಆಕ್ಷನ್ ತಗೋಬೇಕು, ಇವ್ರನ್ನ ಅರೆಸ್ಟ್ ಮಾಡ್ಬೇಕು, ಸುಮ್ನೆ ಅರೆಸ್ಟ್ ಮಾಡ್ತಿದ್ದಾರೆ, ನಮ್ಗೆ ಜನರಲ್ಲೆಲ್ಲ ಭೀತಿ ಹುಟ್ಟಿಸ್ಬಿಟ್ಟಿದ್ದಾರೆ, ಬಾನಾಮತಿ ಅಂತೇಳಿ ಜನ ಎಲ್ಲ ಎದರ್ಕಂಡು ಓಡಾಡೋದೇ ಇಲ್ಲ ರಾತ್ರಿ ಹೊತ್ತು ಅಂತೆಲ್ಲ ಕಂಪ್ಲೇಂಟ್ ಬರ್ತೀವಿ. ಸೊ ಆಮೇಲೆ ಅವ್ರಿಬ್ರನ್ನ ಅರೆಸ್ಟ್ ಆಯ್ತು. ಅರೆಸ್ಟ್ ಆದ್ಮೇಲೆ ನಿಜವಾದ ಕಾರಣ ಏನಿತ್ತು ಅಂತೇಳಿ ನಮ್ಗೆ ನಿಧಾನಕ್ಕೆ ಗೊತ್ತಾಯ್ತು. ಆಮೇಲೆ ಅದೇನಂದ್ರೆ, ಆ ಮನೆ ಪಕ್ಕದಲ್ಲಿ ಒಬ್ರು ವಯಸ್ಸಾದ ಹೆಂಗಸು ಮತ್ತೆ ಅವ್ರ ಮಗಳು ವಾಸ ಇದ್ರು. ಅವ್ರ ಮಗಳು ಬಳೆ ಬಟ್ಟಿ ಅಂತ ಹೇಳಿದ್ನಲ್ಲ, ಬಳೆ ಮಾಡೋ ಕುಲ್ಮೆ, ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆ ಕೆಲ್ಸ ಮಾಡೋಕೆ ಹೋಗೋ ದಾರಿ ಇದೆಯಲ್ಲ, ನಡ್ಕೊಂಡು ಹೋಗೋ ದಾರಿ, ಈ ಎರಡು ಹುಡುಗರ ಮನೆ ಅಲ್ಲಿ. ಆ ಹುಡುಗಿ ನಡ್ಕೊಂಡು ಹೋಗುವಾಗ ಇವ್ರು ರೇಗ್ಸೋದು ಆತರ ಎಲ್ಲ ಮಾಡಿದ್ದಾರೆ. ಆ ಹುಡುಗಿ ಸರಿಯಾಗಿ ಬೈದ್ ಬಂದಿದೆ. ಸೊ ಆ ಸಿಟ್ಟಿಟ್ಕೊಂಡು ಇವ್ರು ಆ ಹುಡುಗಿ ಮನೆ ಮೇಲೆ ಕಲ್ಲೆಸೆಯಕ್ ಹೋಗಿರೋದು. ಆದ್ರೆ ಅದು ಹಿಂಬದಿಯ ಹಿತ್ಲು ಸಿಚುವೇಶನ್ ಹೆಂಗಿದೆ ಅಂದ್ರೆ, ಕ್ರಾಫ್ಟ್ ಹೆಂಗಿದೆ ಅಂದ್ರೆ, ಹಿತ್ಲಿಂದು ಆ ಹುಣಸೆ ಮರದ ಗೆಲ್ಲಿದೆಯಲ್ಲ ರೆಂಬೆ, ಅದು ಆ ಮನೆಗಳ ಮೇಲೆ ಇದೆ, ಹಿಂಬದಿಯಲ್ಲಿ ಚಾಚ್ಕೊಂಡಿದೆ. ಕಲ್ಲು ಎಸ್ತರೆ ಇವ್ರು ಯಾವ್ದನ್ನ ಏಮ್ ಮಾಡಿ ಎಸಿತಾರೋ, ಗುರಿ ಎಲ್ಲಿ ತಲುಪ್ಬೇಕಂತ ಕಲ್ಲು ಎಸಿತಾರೋ ಅಲ್ಲಿಗೆ ಹೋಗಲ್ಲ ಕಲ್ಲು, ಯಾಕಂದ್ರೆ ಹುಣಸೆ ಮರಕ್ಕೆ ತಾಗಿಯೇ ಹೋಗ್ಬೇಕು. ಸೊ ಹುಣಸೆ ಮರಕ್ಕೆ ತಾಗಿದ ಕಲ್ಲು ಇವ್ರು ಎಲ್ಲಿಗೆ ಎಸಿಬೇಕು ಅಂತಿದಾರೋ ಕಲ್ಲು ಅಲ್ಲಿಗೆ ಬೀಳಿಸ್ದೆ ಪಕ್ಕದ ಮನೆಯಲ್ಲಿ ಬೀಳ್ತಾ ಇತ್ತು. ಇದಿಷ್ಟ ಆಗಿದ್ದು ಕತೆ, ರೀಸನ್ ಇದೇ ಆಗಿತ್ತು. ಸೊ ಆಮೇಲೆ ಅವ್ರಿಬ್ಬರನ್ನ ಅರೆಸ್ಟ್ ಮಾಡಿದ್ಮೇಲೆ ಇದು ಗೊತ್ತಾಯ್ತು. ಅವರಿಗೆ 3 ತಿಂಗಳು ಒಳಗೆ ಹಾಕಿದ್ರು ಇಬ್ರಿಬ್ರು. ನಮ್ಗೆ ಫುಲ್ ಸಾಹಸ ಮಾಡಿ ಗೆದ್ದು ಖುಷಿ. ಸೊ ಇದು ಮೊದಲನೇ ಕತೆ.
ಸೊ ಎರಡನೇ ಕತೆ ಇದಾದ್ಮೇಲೆ ಶುರುವಾಗುತ್ತೆ. ನಾನು ಕಡೂರಿನ YMC ಕಾಲೇಜಿನ ಸ್ಟೂಡೆಂಟು PU ನಲ್ಲಿ. ಸೊ ನಮ್ಮಪ್ಪ ಹಣನ ಬಸ್ ಚಾರ್ಜಿಗೆ ಅಂತೇಳಿ ಪೂರ್ತಿ ಹಣ ಕೊಡ್ತಿದ್ರು. ಸೈಕಲ್ ಇತ್ತು, ಗೇಟಿನವರೆಗೂ ಸೈಕಲ್ ತಗೊಳ್ಳೋದು, ಗೇಟಲ್ಲಿ ಸೈಕಲ್ ನಿಲ್ಸೋದು, ಬಸ್ಸಿಗೆ ತರೀಕೆರೆ ಹೋಗೋದು ಪ್ರೈವೇಟ್ ಬಸ್ಸಲ್ಲಿ, ತರೀಕೆರೆಯಿಂದ ಕಡೂರಿಗೆ KSRTC ಬಸ್ಸಲ್ಲಿ ಹೋಗೋದು ಅಂತೇಳಿ ಈ ತರದೊಂದು ಪ್ಲಾನ್. ಆದ್ರೆ ನಾನೇನ್ ಮಾಡ್ತಿದ್ದೆ ಅಂದ್ರೆ, ನಂಗೆ ನಮ್ಮ ಅಪ್ಪಂದು ಏನಿತ್ತು ಅಂದ್ರೆ, ನೀವು ಕತೆ ಪುಸ್ತಕ ಓದಿ ಹಾಳಾಗ್ತಾನೆ, ಹಂಗಾಗಿ ಇವ್ನಿಗೆ ಹೆಚ್ಚುವರಿ ಯಾವ್ದು ದುಡ್ಡು ಕೊಡ್ಬಾರ್ದು ಅಂತೇಳಿ ನಮ್ಮಪ್ಪ ನನಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಿದ್ರು. ಅಂದ್ರೆ ಬಸ್ ಚಾರ್ಜಿಗೆ ಅಷ್ಟೇ, ಹೆಚ್ಚುವರಿ ₹1 ಇಲ್ಲ. ಸೊ ಆ ತರ. ಸೊ ನನಗೆ ಈ ಮ್ಯಾಗಝಿನ್ಗಳನ್ನ ಓದೋ ಹುಚ್ಚಿತ್ತು, ಇಂಗ್ಲಿಷ್ ಮತ್ತೆ ಕನ್ನಡ ಮ್ಯಾಗಝಿನ್ಸ್. ಹಂಗಾಗಿ ಮ್ಯಾಗಝಿನ್ಗೆ ದುಡ್ಡು ಇಲ್ದಂಗ ಆಯ್ತಲ್ಲ, ನಾನೇನ್ ಮಾಡಿದೆ ಅಂದ್ರೆ ಸೈಕಲ್ನ ಸೀದಾ ತರೀಕೆರೆಗೆ ಹೊಡಿತಿದ್ದೆ. ಸೊ ನಮ್ಮೂರ್ ಗೇಟಿಂದ ತರೀಕೆರೆಯಿಂದ ಗೇಟ್, ಈ ನಡುವಿನ ಬಸ್ ಚಾರ್ಜ್ ಇದೆಯಲ್ಲ, ಅದನ್ನ ನಾನು ಅದ್ರಲ್ಲಿ ಮ್ಯಾಗಝಿನ್ ತಗೋತಿದ್ದೆ ಅಥವಾ ಡೈಲಿ ಪೇಪರ್ಸ್ ತಗೊಂಡು ಓದ್ಕೊತಿದ್ದೆ. ಇದು ನಮ್ಮಪ್ಪಂಗೆ ಗೊತ್ತಿರ್ಲಿಲ್ಲ. ಸೊ ಒಂದ್ ದಿವಸ ಏನಾಯ್ತು ಅಂದ್ರೆ, ಹಿಂಗೆ ಕಾಲೇಜ್ ಮುಗಿಸ್ಕೊಂಡ್ ಬರುವಾಗ ರಾತ್ರಿ ಸುಮಾರು ತರೀಕೆರೆ ಔಟ್ಸ್ಕರ್ಟ್ಸ್ ಅಲ್ಲಿ ಗಾಳಿಹಳ್ಳಿ ಕ್ರಾಸ್ ಅಂತೇಳಿ, ಆ ಗಾಳಿಹಳ್ಳಿ ಕ್ರಾಸ್ ದಾಟಿದಾಗ ಸುಮಾರು 7:55 ಆಗಿತ್ತು ಟೈಮ್, ರಾತ್ರಿಯೇ 7:55. ಅವ್ರು ಕ್ಲಾಸ್ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿ ತಡ ಆಗಿತ್ತು. ಸೊ ನಾನ್ ಮಾಮೂಲಿ, ತುಂಬಾ ಕತ್ಲೆ ಇತ್ತು, ಅಮಾವಾಸ್ಯೆ ಆಸ್ಪಾಸಿನ ದಿನಗಳು, ತುಂಬಾ ಕತ್ಲೆ ಇತ್ತು. ನಮ್ಗೆಲ್ಲ ಹೆಂಗೆ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರ್ತದೆ ಹಳ್ಳಿಯವರ ಕಾರಣಕ್ಕಾಗಿ, ಅಂದ್ರೆ ಆ ದಾರಿಲಿ ಓಡಾಡ್ತಿದ್ರೆ ನಮ್ಗೆ ರಾತ್ರಿ ಹೊತ್ತು ಕೂಡ ಕಟ್ಟಿ ಬಿಟ್ರು ಆ ದಾರಿಲಿ ಆರಾಮಾಗಿ ಹೋಗ್ಬೋದು. ಸೈಕಲ್ ಅಲ್ಲಂತೂ ಅದು ಈಸಿ, ದೊಡ್ಡ ಗಾಡಿ ಅಲ್ವಲ್ಲ, ಹಂಗಾಗಿ ಈಸಿ. ಜೊತೆಗೆ ಯಾವ್ದಾದ್ರು ಗಾಡಿ ಸಣ್ಣಕ್ಕೆ ಪಾಸ್ ಆದ್ರೆ ಸಾಕು, ಅದ್ರ ಬೆಳಕಲ್ಲಿ ಸ್ವಲ್ಪ ದೂರ ಹೋಗ್ಬಿಡ್ಬೋದು. ಹಿಂಗೆಲ್ಲ ಪ್ಲಾನ್, ಟೆಕ್ನಿಕ್ಸ್. ಸೊ ಹಂಗೆ ನಾನು ರಾತ್ರಿ ಆರಾಮಾಗಿ ಸೈಕಲ್ ಓಡಿಸ್ತಾ ಬಂದೆ. ಅದೊಂದು ಆಲದ ಮರ, ಒಂದು ತಾಂಡ ಸಿಗುತ್ತೆ, ಒಂದು ಶಿವಾಜಿನಗರ ಅಂತ ಅದ್ರ ಹೆಸರು, ಗಾಳಿಹಳ್ಳಿ ಕ್ರಾಸ್ ದಾಟಿದ ಮೇಲೆ. ಆ ತಾಂಡದ ಎದುರುಗಡೆನೆ, ಗೇಟಿನ ಎದುರುಗಡೆನೆ ರೈಟ್ ಸೈಡಿಗೆ ಆಲದ ಮರ ಇದೆ. ನಾನು ಲೆಫ್ಟ್ ಸೈಡ್ ಅಲ್ಲಿ ಪಾಸ್ ಆಗ್ತಿದ್ದೀನಿ. ಸಾಕಷ್ಟು ದೊಡ್ಡ ರಸ್ತೆನೆ, ತುಂಬಾ ಚೆನ್ನಾಗಿದೆ. ನಮ್ಮ ರಸ್ತೆ ಈಗ್ಲೂ ಎರಡೂ ಬದಿ ದೊಡ್ಡ ಆಲದ ಮರಗಳಿದಾವೆ. ಸೊ ಆ ಆಲದ ಮರದ ಅಡಿಯಲ್ಲಿ ಸಡನ್ ಬೆಂಕಿ ಕಾಣಿಸ್ತು ನನಗೆ. ರೈಟ್ ಸೈಡ್ ಅಲ್ಲಿ ಆಲದ ಮರ, ನಾನು ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತಿದ್ದೀನಿ. ಅದು ತಿರುಗಿ ನೋಡ್ಬೇಕು ಅಂತ ಇಲ್ಲ, ಅಂದ್ರೆ ಬೆಂಕಿ ಕಾಣಿಸಿದ ತಕ್ಷಣ ತಿರುಗಿ ನೋಡಿದ್ ನಾನು. ಹಂಗಾಗಿ ನಂಗದು ಸಡನ್ ಆಗಿ ಬೆಂಕಿ ಕಾಣಿಸಿದ ತಕ್ಷಣ ಗಾಬರಿ ಆಯ್ತು. ಏನು ಹಿಂಗೆ ಬೆಂಕಿ ಕಾಣಿಸ್ತದಲ್ಲ, ಒಂದು ಯಾರಾದ್ರೂ ಬೆಂಕಿ ಹಾಕಿರ್ಬೇಕು, ಅಥವಾ ಕೆಂಡ ಇದ್ದು ಗಾಳಿಗೆ ಅದು ಚೆನ್ನಾಗಿ ಕಾಣಿಸಿ ಓಪನ್ ಅಪ್ ಆಗಿ, ಅಂದ್ರೆ ಮೇಲಿನ ಧೂಳೆಲ್ಲ ಹೋಗಿ ಬೂದಿ ಎಲ್ಲ ಹೋಗಿ ಹಂಗೆ ಕಂಡಿರ್ಬೇಕು. ಆದ್ರೆ ಇದು ಕೆಂಡದ್ದಲ್ಲ, ಬೆಂಕಿನೇ ಕಾಣಿಸ್ತು. ಬೆಂಕಿ ಹಿಂಗ್ ದಗ್ಗಂತ ಹುರಿದು ಆಫ್ ಆದಂಗೆ, ಈ ಸ್ಟವ್ ಉರಿತದಲ್ಲ ಆನ್ ಮಾಡಿದಾಗ ದಗ್ಗಂತ, ಆ ತರ ಆಫ್ ಆದಂಗೆ ಕಾಣಿಸ್ತು. ಸೊ ನಾನೆಂತ ಮಾಡ್ಬೇಕೀಗ? ಒಂದು ಬೇರೆ ಯಾರಾದ್ರೂ ಆಗಿದ್ರೆ ಅದಕ್ಕೆ ಮಸ್ತ್ ಕತೆ ಕಟ್ಟೋಗುತ್ತೆ, ಓದು ಆಯ್ತಾ, ಈ ಜಾಗದಲ್ಲಿ ಹಿಂಗಿದೆ ಅಂತ. ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ. ಏನಂದ್ರೆ, ಅದು 1 ವಾರ ಮುಂದೆ, ಕರೆಕ್ಟ್ ಆಗಿ ಈ ಇನ್ಸಿಡೆಂಟ್ ಬೆಂಕಿ ಕಾಣಿಸೋದಕ್ಕಿಂತ 1 ವಾರ ಮುಂದೆ, ಅದೇ ಆಲದ ಮರಕ್ಕೆ ನಮ್ಮ ತರೀಕೆರೆಯ ಹಳೆ ಬಸ್ ಒಂದು ಗುದ್ಕೊಂಡಿತ್ತು. ಸಿದ್ದರಾಮೇಶ್ವರ ಬಸ್ ಅಂತ ಅದರ ಹೆಸರು. ಅದು CNT ಅಂತ ಶುರುವಾಗ್ತಿತ್ತು ಅದ್ರ ನಂಬರ್, ಗಾಡಿ ನಂಬರ್. ಹಂಗಾಗಿ ಸಿದ್ದರಾಮೇಶ್ವರ ಅನ್ನೋದು ಬಿಟ್ಬಿಟ್ಟು ಎಲ್ಲರೂ CNT ಗಾಡಿ ಅಂತ ಕರಿತಿದ್ರು ಅದಕ್ಕೆ. ತುಂಬಾ ಹಳೆ ಗಾಡಿ. ಅಷ್ಟೊಂದು ಹಳೆ ಗಾಡಿನ ಅವ್ರು ಯಾಕೆ ಓಡಿಸ್ತಿದ್ರು ಅಂತ ಗೊತ್ತಿಲ್ಲ. ಅವಾಗೆಲ್ಲ ಬೈತಿದ್ರು ಜನ, ಅಷ್ಟೊಂದು ಹಳೆ ಗಾಡಿ ಓಡಿಸ್ತಿದ್ದಾರೆ ಅಂತ. ದುರದೃಷ್ಟವಶಾತ್ತು ಅದು ಅದೇ ಆಲದ ಮರಕ್ಕೆ ಆಕ್ಸಿಡೆಂಟ್ ಆಗಿತ್ತು. ಯಾವುದು ನನಗ್ ಬೆಂಕಿ ಕಾಣಿಸ್ತಲ್ಲ, ಅದೇ ಆಲದ ಮರಕ್ಕೆ ಆಕ್ಸಿಡೆಂಟ್ ಆಗಿ ಕುತ್ಕೊಂಡಿತ್ತು. ಲೆಫ್ಟ್ ಲೈನ್ ಅಲ್ಲಿ ಹೋಗ್ತಿದ್ದ ಗಾಡಿ ತರೀಕೆರೆಯಿಂದ ತಣಿಗೆ ಬೈಲಿಗೆ ಆ ಶಿವಾಜಿನಗರ ತಾಂಡದಲ್ಲಿ ನಿಲ್ಸ್ಬೇಕು ಇನ್ನೇನು ಅನ್ನುವಾಗ ರೈಟಿಗೆ ಹೋಗಿ ರೈಟ್ ಲೈನಿಗೆ ಆಲದ ಮರಕ್ಕೆ ಡಿಕ್ಕಿ ಹೊಡೆದಿತ್ತು, ಬ್ರೇಕ್ ಫೇಲ್ ಆಗಿ. ಸೊ ನಾನು ಸೈಕಲ್ ನಿಲ್ಲಿಸ್ದೆ. ಸೈಕಲ್ ನಿಲ್ಸಿ ಅದ್ ಏನಾದ್ರೂ ಒಂದು ಅನ್ಯೂಜುವಲ್ ಕಂಡ್ರೆ, ನಮ್ಗೇನ್ ಹೆಂಗೆ ಟ್ಯೂನ್ ಆಗಿದ್ವಿ ನಾವು ಅಂದ್ರೆ ಇವ್ರನ್ನೆಲ್ಲ ಓದ್ಕೊಂಡು ಸ್ಪೆಷಲಿ ನಾ ಹೇಳಿದ್ನಲ್ಲ, ತೇಜಸ್ವಿ, ಅಬ್ರಹಾಂ ಟೀಕೋ ಅವರು, ಎಚ್ ನರಸಿಂಹಯ್ಯ, CR ಚಂದ್ರಶೇಖರ್, ಇವ್ರನ್ನೆಲ್ಲ ಓದ್ಕೊಂಡು ನಾವು ಯಾವ ತರ ಟ್ಯೂನ್ ಆಗಿದ್ವಿ ಅಂದ್ರೆ, ನಮ್ಗೆ ಈ ತರ ಏನಾದ್ರು ಅನ್ಯೂಜುವಲ್ ಕಾಣಿಸ್ತು ಅಂದ್ರೆ, ಅಥವಾ ಅನ್ಯೂಜುವಲ್ ಇನ್ಸಿಡೆಂಟ್ ನಮ್ಗೆ ಎದುರಾಯ್ತು ಅಂದ್ರೆ, ಅದಕ್ಕೆ ರೀಸನ್ ಏನು ಅಂತ ಪತ್ತೆ ಮಾಡೋದು ನಮ್ಗೆ ಅಭ್ಯಾಸ, ರೂಢಿಯಾಗಿತ್ತು. ಸೊ ಫಿಸಿಕ್ಸ್ ಜಾಸ್ತಿ ಓದ್ಕೊಂಡಿದ್ರಿಂದ ನಮ್ಗೆ ಬೆಂಕಿ ಕಾಣಿಸ್ಬೇಕು ಅಂದ್ರೆ ಏನ್ ಇರ್ಬೇಕು ಅಲ್ಲಿ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಸೊ ಬೆಂಕಿ ಕಾಣಿಸ್ಬೇಕು ಅಂದ್ರೆ ಏನಾದ್ರು ಒಂದು ದಹನಶೀಲ ವಸ್ತು ಇರಬೇಕು. ಮತ್ತೆ ಅದಷ್ಟು ಕದೆ ಓದ್ತಿರಲ್ಲ, ಅಲ್ಲಿ ಏನಾದ್ರು ಒಂದು ತಾಗಿನೋ ಕಿಡಿದಾಗಿನೋ ಅಥವಾ ಏನಾದ್ರು
ಕಿಡಿ ಹೊತ್ಕೊಳ್ಳುವಂಥದ್ದೇನೋ ಪ್ರೋಸೆಸ್ ಆಗಿನೋ ಬೆಂಕಿ ಹೊತ್ಕೊಳಕ್ ಸಾಧ್ಯ. ಸುಮ್ನೆ ಬೆಂಕಿ ಹೊತ್ಕೊಳಕ್ ಸಾಧ್ಯನೇ ಇಲ್ಲ. ಅಥವಾ ಜ್ವಾಲಾಮುಖಿ ಇರ್ಬೇಕು. ಜ್ವಾಲಾಮುಖಿ ನಮ್ಮಲ್ಲಿ ಖಂಡಿತ ಇಲ್ವೇ ಇಲ್ಲ. ಸೊ ಚಾನ್ಸಸ್ ತುಂಬಾ ರೇರ್ ಅಲ್ಲ. ಸೊ ಹಂಗಾಗಿ ಅದೇನು ಅಂತ ಪತ್ತೆ ಮಾಡ್ಬೇಕು ಅಂತ ಹೇಳಿ ಅನ್ನಿಸ್ತು. ಸೈಕಲ್ ನಿಲ್ಲಿಸ್ದೆ. ಗಾಬರಿ ಆಗಿ ಸ್ವಲ್ಪ ಬ್ರೈನ್ ಆಫ್ ಆಗಿತ್ತಲ್ಲ, ಅದೆಲ್ಲ ನಾರ್ಮಲ್ ಆಯ್ತು. ಸೊ ವಾಪಸ್ ಹೋಗಿ ನನ್ಗೆ ಯಾವ ಕೋನದಲ್ಲಿ ಬರುವಾಗ, ಅಂದ್ರೆ ಯಾವ ಜಾಗಕ್ಕೆ ಬಂದಾಗ ಬೆಂಕಿ ಕಾಣಿಸ್ತು ರೈಟ್ ಸೈಡ್ ಅಲ್ಲಿ, ಅದೇ ಜಾಗಕ್ಕೆ ಹೋಗಿ ನಿಂತೆ. ಅಂದ್ರೆ ಬೆಂಕಿ ಮತ್ತೆ ಕಾಣಿಸ್ತದ ಅಂತ ಚೆಕ್ ಮಾಡೋದಿತ್ತು ನಂಗೆ. ಸೊ ಅದೇ ಜಾಗಕ್ಕೆ ನಿಂತಾಗ ಬೆಂಕಿ ತರ ಕಾಣಿಸ್ತು. ಆದ್ರೆ ನನಗೆ ಮೊದ್ಲು ಕಾಣಿಸಿತ್ತಲ್ಲ ಬೆಂಕಿ, ಆ ಪ್ರಮಾಣದಲ್ಲಿ ಇರ್ಲಿಲ್ಲ, ಆ ಇಂಟೆನ್ಸಿಟಿ ಇರ್ಲಿಲ್ಲ ಬೆಂಕಿಗೆ. ಸೊ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ತು. ಸಾರಿ. ಸೊ ಮರದ ಹತ್ರ ಹೋಗಿ ಅಲ್ಲಿ ಚೆಕ್ ಮಾಡಿದೆ, ಏನಿದೆ ಅಲ್ಲಿ ಅಂತ ಚೆಕ್ ಮಾಡ್ಬೇಕಿತ್ತು. ಚೆಕ್ ಮಾಡಿದೆ. ಸಾರಿ, ಮರದ ಹತ್ರ ಹೋಗಿ ನೋಡಿದ್ರೆ, ಸೊ ಆಕ್ಸಿಡೆಂಟ್ ಆಗಿತ್ತಲ್ಲ ಕಳೆದ ಒಂದು ವಾರದ ಹಿಂದೆ, ಆಕ್ಸಿಡೆಂಟಿನ ಪಳಿಯುಳಿಕೆಗಳೆಲ್ಲ ಬಿದ್ದಿದಾವೆ. ಯಾರ್ದೋ ಚಪ್ಪಲಿ, ಯಾರ್ದೋ ಬ್ಯಾಗು, ಇನ್ಯಾರ್ದೋ ಈ ಎಂತ ಪುಸ್ತಕ. ಯಾಕೆಂದ್ರೆ ಅದು ಕಾಲೇಜು ಮಕ್ಕಳನ್ನ ಅವಾಗಷ್ಟೇ ಕರ್ಕೊಂಡು ಹೋಗ್ತಿದ್ದ ಬಸ್ಸು. ಸೊ ಆಕ್ಸಿಡೆಂಟ್ ಆದಾಗ ಒಂದು ಹುಡುಗಿ ಸ್ಪಾಟ್ ಔಟ್ ಆಗಿತ್ತು ಅಲ್ಲಿ, ಕಣಿಗೆ ಬೆಲ್ಲಿನ ಒಂದು ಹುಡುಗಿ ಸತ್ತೋಗಿತ್ತು. ಸೊ ಇದೆಲ್ಲ ಬ್ಯಾಕ್ ಗ್ರೌಂಡ್ ಕಥೆಗಳಿದ್ವು. ನಂಗೆ ಅದು ಗೊತ್ತಿತ್ತು, ಆದ್ರೂ ಹೋಗಿ ಹುಡುಕಿದೆ. ಯಾಕಂದ್ರೆ ನಂಗೆ ಬೆಂಕಿಯ ರೀಸನ್ ಬೇಕಿತ್ತು. ಹೋಗಿ ನೋಡಿದ್ರೆ ಈ ಬಸ್ಸು ಹೆಂಗಿತ್ತು ಅಂದ್ರೆ, ಈ ಕಿಟಕಿಯ ಗಾಜುಗಳಿದ್ವಲ್ಲ, ಆ ಗಾಜು ಒಂದ್ ತರದ ಗಾಜು. ಅದ್ರ ಮೇಲ್ಗಡೆ ಹಿಂಗ್ ಕನ್ನಡಿ ರೌಂಡ್ ಡಿಸೈನಿಗೆ ಕಲರ್ ಗ್ಲಾಸಸ್ ಅನ್ನ ಹಾಕಿದ್ರು CNT ಗಾಡಿ. ಸೊ ಅದ್ರಲ್ಲಿ ಗ್ರೀನ್ ಇತ್ತು, ರೆಡ್ ಇತ್ತು, ಎಲ್ಲೋ ಇತ್ತು, ಬ್ಲೂ ಇತ್ತು. ಈ 4 ಕಲರಿಂದ ಸಣ್ಣ ಡಿಸೈನಿಗೋಸ್ಕರ ಗಾಜನ್ನ ಬಳಸಿದ್ರು. ಸೊ ಅಲ್ಲಿ ಗಾಜಿನ ಚೂರುಗಳೆಲ್ಲ ಬಿದ್ದಿದ್ವಲ್ಲ, ಅದರಲ್ಲಿ ಈ ರೆಡ್ ಗಾಜಿನ ಚೂರು ಕೂಡ ಇದೆ, ಕೆಂಪು ಗಾಜಿನ ಚೂರು. ಸೊ ಏನಾಗಿದೆ ಅಂದ್ರೆ, ನನಗೆ ಕಂಡ ಬೆಂಕಿಗೆ ಮೂಲ ಕಾರಣ ಕೆಂಪು ಗಾಜಿನ ಚೂರು. ಅದು ಏನು ಅಂದ್ರೆ ರಿಫ್ಲೆಕ್ಷನ್. ಪಕ್ಕದಲ್ಲೇ ತೋಟದ ಮನೆ ಇದೆ. ತೋಟದ ಮನೆಯಲ್ಲಿ ಆಚೆ ಕಡೆ ಲೈಟ್ ಇದೆ. ಆ ಲೈಟ್ ಆನ್ ಆಗಿ ಅಲ್ಲಿನ ಬೆಳಕು ನೇರವಾಗಿ ಈ ಗಾಜಿನ ಮೇಲೆ ಬೀಳ್ತಾ ಇದೆ, ಕೆಂಪು ಗಾಜಿನ ಮೇಲೆ. ಬಸ್ ಆಕ್ಸಿಡೆಂಟ್ ಆಗಿ ಚೂರಾಗಿ ಬಿದ್ದಿತ್ತಲ್ಲ ಆ ಗಾಜಿನ ಮೇಲೆ, ಅದರ ರಿಫ್ಲೆಕ್ಷನ್ ನಾನ್ ಬರುವಾಗ ಅದೇ ಕೋನದಲ್ಲಿ ಇದ್ದಿದೆ. ಸೊ ನಾನು ಆ ಜಾಗಕ್ಕೆ ಬರೋಕ್ಕೂ ಈ ಲೈಟಿನ ರಿಫ್ಲೆಕ್ಷನ್ ನನಗೆ ಕಾಣೋದಕ್ಕೂ ಒಂದೇ ಆಗಿ, ಟೈಮಿಂಗ್ ಒಂದೇ ಆಗಿ, ನನ್ಗದು ಬೆಂಕಿ ತರ ಕಂಡಿದೆ. ಆ ರಿಫ್ಲೆಕ್ಷನ್ನೇ ಬೆಂಕಿ ತರ ಕಂಡಿದೆ, ಕೆಂಪು ಗಾಜಿದ್ರಿಂದ. ಸೊ ಇದು ಒಂದು ಕ್ಲಿಯರ್ ಆಯ್ತು ನಂಗೆ. ಅಲ್ಲಿ ಬೆಂಕಿ ಇಲ್ಲ, ಅದು ರಿಫ್ಲೆಕ್ಷನ್ ಅಂತ ಗೊತ್ತಾಯ್ತು. ಆದ್ರೆ ಇನ್ನೊಂದು ಬಗೆಹರಿದಿರ್ಲಿಲ್ಲ ನಂಗೆ. ಏನಂದ್ರೆ, ಸರಿ ರಿಫ್ಲೆಕ್ಷನ್ ಸರಿ, ನನಗೆ ಫಸ್ಟ್ ಕಂಡ ಪ್ರಮಾಣದಲ್ಲೇ ಕಾಣ್ಬೇಕಲ್ಲ ಬೆಂಕಿ. ನಾನು ಅದೇ ಕೋನಕ್ಕೆ ಹೋದ್ರು ಅಷ್ಟು ಪ್ರಮಾಣದಲ್ಲಿ ಕಾಣಿಸ್ತಿಲ್ಲ ಅದು ಬೆಂಕಿ. ಸೊ ಅದಕ್ಕೇನ್ ರೀಸನ್ನು? ಸೊ ಮತ್ತೆ ಹುಡುಕಕ್ ಶುರು ಮಾಡಿದೆ. ಈಗ ಅಲ್ಲಿ ಹುಡ್ಕೋಕೇನು ಇಲ್ಲ, ತಲೆ ಕೆಲಸ ಅಷ್ಟೇ. ಸೊ ಏನಿರ್ಬೋದು ರೀಸನ್ ಅಂತ. ಆಮೇಲೆ ಸುಮಾರು ಒಂದು 10 ನಿಮಿಷ ಯೋಚನೆ ಮಾಡಿದ ನಂತರ ನೆನಪಾಯ್ತು, ನಮ್ ಕಡೆಯಲ್ಲೆಲ್ಲ 8 ಗಂಟೆಗೆ ಸರಿಯಾಗಿ ಫ್ಯೂಸ್ ಚೇಂಜ್ ಆಗುತ್ತೆ ಕರೆಂಟ್. ಅಂದ್ರೆ ಸಿಂಗಲ್ ಫೇಸ್ ಇದ್ದಿದ್ದು ಡಬಲ್ ಫೇಸ್ ಆಗ್ತದೆ, ಅಥವಾ ಟ್ರಿಬಲ್ ಫೇಸ್ ಕೊಡ್ತಾರೆ. ಮೋಟಾರ್ಗಳಿಗೆ, ತೋಟದ ಮನೆಗಳಿಗೋಸ್ಕರ, ಮೋಟಾರ್ಗಳಿಗೋಸ್ಕರ ಕೊಡ್ತಾರೆ ಕೃಷಿಕರಿಗೆ. ಸೊ ಪ್ರತಿದಿನ ಇದು ನಡೀತಿರುತ್ತೆ. ಅಂದ್ರೆ 8 ಗಂಟೆ ಕರೆಕ್ಟ್ ಆಗಿ ಕರೆಂಟ್ ತೆಗಿತಾರೆ. 1 ನಿಮಿಷದ ಒಳಗೆ, ಅಂದ್ರೆ 8:01 ಅಲ್ಲಿ ಮತ್ತೆ ಕರೆಂಟ್ ಬರ್ತದೆ, ಫೇಸ್ ಚೇಂಜ್ ಆಗಿರ್ತದೆ. ಸೊ ಇದು ನಮ್ಮಲ್ಲಿ ರೂಟೀನ್. ಕೇಳಿಸ್ತಾ ಇದೆ ನಮ್ಗೆ. ಕೇಳಿಸ್ತಿದ್ಯಾ? ಹಾ, ಕ್ಲಿಯರ್ ಆಗಿ ವಿಡಿಯೋನ ಕಾಣ್ತಿದೆ. ಅದು ಏನೋ ಒಂದು ನೋಟಿಫಿಕೇಶನ್ ಬಂದು ಕ್ಲೋಸ್ ಆಯ್ತು ವಿಂಡೋ. ಸೊ ಇದು ನಮ್ಮಲ್ಲಿ ರೂಢಿ. ಅಂದ್ರೆ ಈಗ್ಲೂ ಅದೇ ಇದೆ, 8 ಗಂಟೆನೆ ಫಾಲೋ ಮಾಡ್ತಿದ್ದಾರೆ ಈಗ್ಲೂ KBO. ಸೊ ನಾನು ಆಮೇಲೆ ಗೊತ್ತಾಯ್ತು ನಂಗೆ, ನಾನು ಆ ಜಾಗಕ್ಕೆ ಹೋಗಿದ್ದಿದ್ಯಲ್ಲ ಟೈಮ್ ನೋಡ್ಕೊಂಡೆ 8:15 ಆಗಿತ್ತು. ಅಂದ್ರೆ ನಾನು ಅಲ್ಲಿಗೆ ಬಂದ ಟೈಮ್ ಏನಿದೆ ಅದು ಕರೆಂಟ್ ಹೋಗಿ ಬರ್ತಾ ಇದ್ದ ಟೈಮ್. ಅಂದ್ರೆ ಇನ್ನೊಂದು ಆ್ಯಡ್ ಆಯ್ತು ಏನು ಆ ಕೋನಕ್ಕೆ ಅಂದ್ರೆ, ನಾನು ಸೈಕಲ್ ನಲ್ಲಿ ಆ ಆಲದ ಮರದ ಯಾವ ಕೋನದಲ್ಲಿ ಬೆಂಕಿ ಕಾಣಿಸ್ತು, ರಿಫ್ಲೆಕ್ಷನ್ ಕಾಣಿಸ್ತು ನಂಗೆ, ಆ ಕೋನಕ್ಕೆ ಹೋಗೋಕ್ಕೂ ಹೋಗಿದ್ದ ಕರೆಂಟ್ ಬರೋದಕ್ಕೂ, ಆ ತೋಟದ ಮನೆಯ ಲೈಟ್ ಆನ್ ಆಗೋದಕ್ಕೂ, ಆ ತೋಟದ ಮನೆಯ ಲೈಟಿನ ಬೆಳಕು ಈ ಗಾಜಿನ ಮೇಲೆ, ಕೆಂಪು ಗಾಜಿನ ಮೇಲೆ ಬೀಳೋದಕ್ಕೂ
ಆ ಕೆಂಪು ಗಾಜಿನ ರಿಫ್ಲೆಕ್ಷನ್ ನನಗೆ ಕಾಣಿಸೋದಕ್ಕೂ ಒಂದೇ ಕೋನ. ಸೊ ಅಂದ್ರೆ ಟೈಮ್, ಆ ಟೈಮಿಗೆ ಕರೆಕ್ಟ್ ಆಗಿ ನಾನು ಅಲ್ಲಿ ಇದ್ದೀನಿ. ಸೊ ಹಂಗಾಗಿ ನಂಗೆ ಸಡನ್ ಆಗಿ ಲೈಟ್ ಆನ್ ಆಗಿ ಇಮಿಡಿಯೇಟ್ ರಿಫ್ಲೆಕ್ಷನ್ ನನಗೆ ತಲುಪಿದ್ರಿಂದ ನಂಗೆ ಹೆವಿ ಬೆಂಕಿ ಕಣ್ಣಾಗಿ ಕಾಣಿಸ್ತು. ಸೊ ಇದು ಎರಡನೇ ಕತೆ. ಈ ತರ ತುಂಬಾ ಕತೆಗಳಿದಾವೆ. ಅಂದ್ರೆ ಹಿಂಗೆ ಏನೇ ಕಂಡ್ರು ಅದನ್ನ ಅಲ್ಲೇ ಬಿಡೋ ಜಾಯಮನೆ ಇಲ್ಲ ನಮಗೆ. ಅದು ಆತರ ಫ್ರೇಮ್ ಆಗಿ ಬಂದ್ಬಿಟ್ಟಿದೆ, ಆತರ ಟ್ಯೂನಿಂಗ್ ಆಗಿದೆ. ಅಂದ್ರೆ ಇದು ಯಾಕೆ ಹಿಂಗಾಗಿರ್ಬೋದು ಅಂತ ಯೋಚನೆ ಮಾಡ್ತೀನಿ ನಾನು ಸಾಮಾನ್ಯ. ಆಮೇಲೆ ಅದು ಹೆಂಗಾಯ್ತು ಅಂತೇಳಿ ಆ ಪ್ರೋಸೆಸ್ ಅನ್ನ ಕಂಡುಹಿಡ್ಕೊಳ್ಳೋದು ಒಂದು ಟ್ಯೂನ್ ಆಗಿದೆ. ಸೊ ಇವೆರಡು ಮೆಥಡ್ ಅನ್ನ ಬಳಸ್ಕೊಂಡ್ ಬರ್ತಾ ಇರೋದ್ರಿಂದ ಈ ತರದ್ದು ತುಂಬಾ ಇನ್ಸಿಡೆಂಟ್ಗಳು, ಭಾರಿ ಮಜಾ ಇನ್ಸಿಡೆಂಟ್ಗಳು ಸಿಕ್ಕಿದಾವೆ ಲೈಫಲ್ಲಿ. ಸೊ ಈ ಎರಡು ಕಥೆಯನ್ನ ನಿಮ್ ಜೊತೆ ಹಂಚ್ಕೋಬೇಕಿತ್ತು. ಕತೆ ಹೆಂಗಿದ್ವೋ ಏನೋ ಗೊತ್ತಿಲ್ಲ, ನಂಗೆ ಮತ್ತೆ ಕಥೆಯನ್ನ ವಿಸಿಟ್ ಮಾಡಕ್ ಸಾಧ್ಯ ಆಯ್ತು. ಸೊ ನಾನು ಏನನ್ನ ನಂಬ್ತೀನಿ ಅಂದ್ರೆ, ಒಂದ್ ಮಾತಿದೆ, ಏನಂದ್ರೆ ದ ಟ್ರೂ ಮಿಸ್ಟ್ರಿ ಆಫ್ ದ ವರ್ಲ್ಡ್ ಈಸ್ ವಿಸಿಬಲ್, ನಾಟ್ ದ ಅನ್ವಿಸಿಬಲ್, ನಾಟ್ ದ ಇನ್ವಿಸಿಬಲ್. ಸೊ ಅಂದ್ರೆ ಈ ನಿಜವಾದ ಮಿಸ್ಟ್ರಿ ಈ ಜಗತ್ತಿಂದ ಎಲ್ಲಿದೆ ಅಂದ್ರೆ, ನಮ್ಗೇನೇನು ಕಾಣಿಸ್ತಿರುತ್ತಲ್ಲ ಅದ್ರಲ್ಲೇ ಇರುತ್ತೆ, ಕಾಣಿಸ್ದೇ ಇರೋದ್ರಲ್ಲಿ ಇಲ್ಲ ಅಂತ ಒಂದು ಮಾತಿದೆ. ಸೊ ಇನ್ ಯಾರು ಹೇಳಿದ್ರು ಗೊತ್ತಿಲ್ಲ, ಯಾವ್ದೋ ಒಂದು ಸಿನಿಮಾದಲ್ಲಿ ಇತ್ತು, ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ನಂಗೆ ಈ ಕತೆ ಹೇಳಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದನ್ನ ಹೆಕ್ಕೊಂಬಂದೆ ನಾನು. ನಿಜವಾಗ್ಲೂ ನಮಗೆ ಕಾಣೋ ವಿಷಯಗಳಲ್ಲೇ ಮಿಸ್ಟ್ರಿಗಳಿದಾವೆ, ಅದನ್ನೇ ನಮಗೆ ಫೈಂಡ್ ಔಟ್ ಮಾಡಕ್ ಆಗ್ತಿಲ್ಲ. ಆದ್ರೆ ನಾವು ಎಂತ ಕಿಲಾಡಿಗಳಂದ್ರೆ ನಮಗೆ ಕಾಣಿಸ್ತಾ ಇರೋದೇ ಮಿಸ್ಟ್ರಿ ಅಂತ ಅನ್ಕೊಂಡಿದ್ವಿ ನಾವು. ಸೊ ಇದೇನಂದ್ರೆ ನಮ್ಮನ್ನ ನಾವೇ ಎಂಗೇಜ್ ಮಾಡ್ಕೊಳ್ಳೋದು ಅಷ್ಟೇ, ಮೂರ್ಖರನ್ನಾಗಿಸ್ಕೊಳ್ಳೋದು ಅಂತ ನನ್ನ ನಂಬಿಕೆ. ಸೊ ಕಣ್ಣೆದುರುಗಡೆ ಕಾಣೋ ಮಿಸ್ಟ್ರಿಗಳನ್ನ ನಾವು ಕಾಣುವ, ಅದರ ಈ ತರದ್ದು ಏನೇನೋ ಒಂದು ಸ್ಪೆಷಾಲಿಟಿಗಳಿರ್ತಾವಲ್ಲ ಅದನ್ನ ತಿಳ್ಕೊಳ್ಳುವ ಅಂತೇಳಿ ನನ್ನ ಆಸೆ. ಸೊ ನನ್ನ ಕತೆ ಕೇಳಿದ್ದಕ್ಕೆ ಥ್ಯಾಂಕ್ ಯು.